ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇದು ಬಂದು FDA 2011 ಪ್ರಶ್ನೆ ಪತ್ರಿಕೆ ಇದಾಗಿತ್ತು. FDA 2011. ಸೊ ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ. ಫಸ್ಟ್ ಕ್ವಶನ್ ಹೀಗಿದೆ: ಪಟ್ಟಿ 1 ಮತ್ತು ಪಟ್ಟಿ 2 ಸರಿ ಹೊಂದಿಸಿ ಹಾಗೂ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1 ಬಂದು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಮತ್ತು 5ನೇ ಅನುಸೂಚಿ ಅಂತ ಕೊಟ್ಟಿದ್ದಾರೆ. ಸೊ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ನಮಗೆ ಭಾಗ 4ರಲ್ಲಿ ಕಂಡು ಬರ್ತಕ್ಕಂಥದ್ದು, ಭಾಗ 4. ಸೊ ಇದು ಬಂದು ಏಕರೂಪ ಸಿವಿಲ್ ಸಂಹಿತೆ ಅಂತಕ್ಕಂಥ ಒಂದು ಅನುಚ್ಛೇದ ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಏಕರೂಪ ಸಿವಿಲ್ ಸಂಹಿತೆ ಅಂತಕ್ಕಂಥದ್ದು ಯಾವ ಒಂದು ಅನುಚ್ಛೇದದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಅನುಚ್ಛೇದ 44. ಅನುಚ್ಛೇದ 44 ಬಂದು ಈ ಒಂದು ನಾಗರಿಕರಿಗೆ ಏಕರೂಪದ ಸಿವಿಲ್ ಸಂಹಿತೆ ಅಂತಕ್ಕಂಥದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾದರೆ ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಒಟ್ಟು ನಮಗೆ ಮೂಲಭೂತ ಹಕ್ಕುಗಳನ್ನು ನೋಡ್ತಾ ಹೋದಾಗೆ ಈ ಒಂದು ಭಾಗ 3ರಲ್ಲಿ ಕಂಡು ಬರುತ್ತೆ ಅಲ್ವಾ. ಮೂಲಭೂತ ಹಕ್ಕುಗಳು ಒಂದು ಭಾಗ 3ರಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಒಟ್ಟು ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದಾಗ ಮೂಲಭೂತ ಹಕ್ಕುಗಳು ಬಂದು 7 ಅಲ್ವಾ. ಸೊ 7ರ ಅಡಿಯಲ್ಲಿ ಒಂದು ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳು, ಅಸ್ಪೃಶ್ಯತೆ ನಿರ್ಮೂಲನೆ. ಸೊ ನಾವು ನೋಡ್ತಾ ಹೋದಾಗ ಮೇಯ್ನ್ ಆಗಿ ಬರುತ್ತೆ ಸಮಾನತೆ ಹಕ್ಕು, ಸ್ವಾತಂತ್ರ್ಯ ಹಕ್ಕು, ಈ ಥರ 7 ಬಂದ್ರೂ ಸಹ ಅಸ್ಪೃಶ್ಯತೆ ನಿರ್ಮೂಲನೆ ಅಂತಕ್ಕಂಥದ್ದು ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬರುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಸೊ ಹೌದು, ಇದು ಒಂದು 17ನೇ ಒಂದು ಅನುಚ್ಛೇದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಟೋಟಲ್ ಆಗಿ ನೋಡ್ತಾ ಹೋದರೆ 12ರಿಂದ 35 ಏನಿದೆಯೋ 12ರಿಂದ 35, ಸೊ ಈ ವಿಧಿಯವರೆಗೆ ಬರ್ತಕ್ಕಂಥದ್ದು ಮೂಲಭೂತ ಹಕ್ಕುಗಳ ಅಡಿಯಲ್ಲೇ ಬರ್ತಕ್ಕಂಥದ್ದು. ಅಸ್ಪೃಶ್ಯತೆ ನಿರ್ಮೂಲನೆ ಬಂದು 17ನೇ ಅನುಚ್ಛೇದ ಅಥವಾ 17ನೇ ವಿಧಿ ಅಂತ ಹೇಳ್ಬಹುದಾಗಿರುತ್ತೆ. ಸೊ ಅದು ಸಹ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಈ ಒಂದು ಸ್ವಾತಂತ್ರ್ಯ ಹಕ್ಕು, ಸಮಾನತೆ ಹಕ್ಕು ಏನು ಬರುತ್ತೋ ಅದರ ಅಡಿಯಲ್ಲಿ ಇದು ಸಹ ಬರ್ತಕ್ಕಂಥದ್ದಾಗಿರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದ ನೋಡಿ ಸಮಾನತೆ ಹಕ್ಕು ಅಂತ ಹೇಳಿದಾಗ 17ನೇ ವಿಧಿ ಬರುತ್ತೆ ನೋಡಿ ಇಲ್ಲಿ, ಅಸ್ಪೃಶ್ಯತೆ ನಿಷೇಧ ಅಂತಕ್ಕಂಥದ್ದು. ಸೊ 14, 15, 16, 17, 18 ಇಷ್ಟು ಬಂದು ಸಮಾನತೆ ಹಕ್ಕಿನ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಅಸ್ಪೃಶ್ಯತೆ ನಿಷೇಧವನ್ನು ಮಾಡ್ತಕ್ಕಂಥದ್ದು ಬಂದು 17ನೇ ವಿಧಿ, ಅದು ಬಂದು ಸಮಾನತೆ ಹಕ್ಕು, ಅದು ಬಂದು ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು 7 ಯಾವ್ದಾವ್ದು ಅಂತ ಹೇಳಿದ್ರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧ ರಕ್ಷಣೆ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಆಸ್ತಿ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಆದರೆ ಇಲ್ಲಿ ಇರ್ತಕ್ಕಂಥ 7 ಹಕ್ಕುಗಳಲ್ಲಿ ಈಗ ಇರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ 6. ಸೊ ಈ ಆಸ್ತಿಯ ಹಕ್ಕು ಅಂತಕ್ಕಂಥದ್ದು ಏನಿದೆಯೋ ಇದನ್ನು 31ನೇ ವಿಧಿಯಡಿಯಲ್ಲಿ ರದ್ದನ್ನು ಮಾಡಿ ಇದನ್ನು ಏನು ಮಾಡ್ತಾರೆ 300A ವಿಧಿಯಡಿಯಲ್ಲಿ ಅದೊಂದು ಕಾನೂನಾತ್ಮಕ ಹಕ್ಕಾಗಿ ಸೇರ್ಪಡೆಯನ್ನು ಮಾಡ್ತಾರೆ. ಸೊ ಆ ಒಂದು ತಿದ್ದುಪಡಿ ಅಂತ ಹೇಳಿದ್ರೆ 1978 44ನೇ ತಿದ್ದುಪಡಿ ಅಡಿಯಲ್ಲಿ ಆಸ್ತಿಯ ಹಕ್ಕನ್ನು ಒಂದು ಮೂಲಭೂತ ಹಕ್ಕುಗಳ ಅಡಿಯಿಂದ ತೆಗೆದು ಆಸ್ತಿ ಹಕ್ಕನ್ನು ಕಾನೂನಾತ್ಮಕ ಹಕ್ಕಾಗಿ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಒಟ್ಟು ಬರ್ತಕ್ಕಂಥದ್ದು ಇವಾಗ 6 ಮೂಲಭೂತ ಹಕ್ಕುಗಳು ಆಗಿರುತ್ತೆ. ಓಕೆ, ಸೊ ಇಲ್ಲಿ ಅಸ್ಪೃಶ್ಯತೆ ನಿಷೇಧ ಬಂದು ಸಮಾನತೆ ಹಕ್ಕಿನ ಅಡಿಯಲ್ಲಿ ಮೂಲಭೂತ ಹಕ್ಕಿನಲ್ಲಿ ಸೇರ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು ಅಂತ ಹೇಳಿದಾಗ ನಮಗೆ ಒಟ್ಟು ಮೂಲಭೂತ ಕರ್ತವ್ಯಗಳು ಎಷ್ಟು ಬರುತ್ತೆ? ಒಟ್ಟು 11 ಬರುತ್ತೆ ಅಲ್ವಾ. ಮೂಲಭೂತ ಕರ್ತವ್ಯಗಳು ಬರ್ತಕ್ಕಂಥದ್ದು 11. ಅದು ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಭಾಗ 4A. ಭಾಗ 4A ಅಡಿಯಲ್ಲಿ ಬರ್ತಕ್ಕಂಥದ್ದು ಮೂಲಭೂತ ಕರ್ತವ್ಯಗಳು. ಒಟ್ಟು 11 ಇದೆ, ಮೊದಲು 10 ಇತ್ತು, ಇವಾಗ 11 ಇದೆ. 11 ಯಾವುದು ಅಂತ ಹೇಳಿದ್ರೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಕೊಡಿಸ್ತಕ್ಕಂಥದ್ದು ಪೋಷಕರ ಕರ್ತವ್ಯ ಅಂತಕ್ಕಂಥ ಒಂದು 11ನೇ ಒಂದು ಕರ್ತವ್ಯವನ್ನು ಇನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಇದನ್ನು ರಷ್ಯಾದಿಂದ ಎರವಲು ಪಡ್ಕೊಳ್ತಕ್ಕಂಥದ್ದು. ಮೂಲಭೂತ ಕರ್ತವ್ಯಗಳೇನಿದೆಯೋ ಇದನ್ನು ರಷ್ಯಾದಿಂದ ಎರವಲನ್ನು ಪಡ್ಕೊಳ್ತಾರೆ. ಸೊ ಇದರಡಿಯಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ಸಹ ಒಂದು ಮೂಲಭೂತ ಕರ್ತವ್ಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಅಂತ ನೋಡ್ತಾ ಹೋದರೆ ಉಳಿದಿರ್ತಕ್ಕಂಥದ್ದು 5ನೇ ಅನುಸೂಚಿ. 5ನೇ ಅನುಸೂಚಿ ಏನು ಹೇಳುತ್ತೆ? ಅನುಸೂಚಿತ ಪ್ರದೇಶಗಳು. ಆಪ್ಷನ್ 1 ಏನಿದೆಯೋ ಸೊ ಒಟ್ಟು ಅನುಸೂಚಿಗಳು ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ 12 ಅನುಸೂಚಿಗಳು ಬರುತ್ತಲ್ವಾ. ಸೊ 12ರಲ್ಲಿ 5ನೇ ಅನುಸೂಚಿ ಏನು ಹೇಳುತ್ತೆ ಅಂದರೆ ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ 1 ಈ ಒಂದು 5ನೇದಕ್ಕೆ ಡಿಗೆ. ಸೊ ನೋಡಿ ಇಲ್ಲಿ ನೋಡ್ತಾ ಹೋದಾಗೆ ರಾಜ್ಯ ನೀತಿ 1ನೇದಕ್ಕೆ 2 ಇದೆ. ಸೊ 1ರಲ್ಲೇ ಗೊತ್ತಾಗೋಯ್ತು.
ಆ್ಯಂಡ್ ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಅಂತ ಹೇಳಿದಾಗ ಮೂರನೇದಾಯಿತು ಅಸ್ಪೃಶ್ಯತೆ ನಿರ್ಮೂಲನೆ. ಮೂಲಭೂತ ಕರ್ತವ್ಯಗಳು ಬಂದು ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು. 5ನೇ ಅನುಸೂಚಿ ಬಂದು ಫಸ್ಟ್ ಒನ್ನು ಅನುಸೂಚಿತ ಪ್ರದೇಶಗಳು, ಆಪ್ಷನ್ 2. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಯಾವುದು ಭಾರತದ ಸಾಂವಿಧಾನಿಕ ಪ್ರಾಧಿಕಾರವಲ್ಲ? ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕಪಾಲರು, ಪರಿಶಿಷ್ಟ ಜಾತಿಗಳವರ ರಾಷ್ಟ್ರೀಯ ಆಯೋಗ, ಸೊ ಇದು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ, ಯೋಜನಾ ಆಯೋಗ. ಸೊ ಫ್ರೆಂಡ್ಸ್, ಫಸ್ಟ್ಗೆ ನಾವು ನೋಡ್ತಾ ಹೋದರೆ ಸಂವಿಧಾನಿಕ ಪ್ರಾಧಿಕಾರವಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಯಾವುದ್ಯಾವುದು ಸಂವಿಧಾನೇತರ ಮತ್ತು ಯಾವುದ್ಯಾವುದು ಸಂವಿಧಾನಾತ್ಮಕ ಅಂತಕ್ಕಂಥ ನೋಡ್ತಾ ಹೋಗೋಣ. ಸೊ ಇದು ಸಂವಿಧಾನಾತ್ಮಕ ಬರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟು, ಹೈಕೋರ್ಟು, ಅಟಾರ್ನಿ ಜನರಲು, ರಾಜ್ಯ ಅಡ್ವೊಕೇಟ್ ಜನರಲು, ಭಾರತದ ಚುನಾವಣಾ ಆಯೋಗ, ಕೇಂದ್ರ ಹಣಕಾಸು ಆಯೋಗ, ರಾಜ್ಯ ಹಣಕಾಸು ಆಯೋಗ, ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗ ಮತ್ತು ಅಂತಾರಾಜ್ಯ ಸಮಿತಿ, ಹಿಂದುಳಿದ ವರ್ಗಗಳ ಆಯೋಗ. ಸೊ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗ ಏನಿದೆಯೋ ಇದರ ಅಡಿಯಲ್ಲೇ ಬರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಈ ಒಂದು ಪರಿಶಿಷ್ಟ ಜಾತಿ ರಾಷ್ಟ್ರೀಯ ಆಯೋಗ ಏನಿದೆಯೋ ಇದು ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಕೇಂದ್ರ ಲೋಕಸೇವಾ ಆಯೋಗ ಅಂತ ಕೊಟ್ಟಿದ್ದಾರೆ ನೋಡಿ, ಕೇಂದ್ರ ಲೋಕಸೇವಾ ಆಯೋಗ ಇದು ಸಹ ಇದೆ, ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿದ್ದಾರೆ. ಮತ್ತು ಸೊ ಲೆಕ್ಕಪಾಲ ಇದನ್ನು ಸಹ ಕೊಟ್ಟಿದ್ದಾರೆ. ಸೊ ಇದು 3 ಬಂದು ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕಪಾಲಕರು ಮತ್ತು ಕೇಂದ್ರ ಲೋಕಸೇವಾ ಆಯೋಗ, ಈ 3 ಸಹ ಸಂವಿಧಾನಾತ್ಮಕ ಬರುತ್ತೆ. ಆ್ಯಂಡ್ ಯೋಜನಾ ಆಯೋಗ ಏನಿದೆಯೋ ನೋಡಿ ಇಲ್ಲಿದೆ ನೋಡಿ, ಇದು ಸಂವಿಧಾನೇತರ, ಸೊ ಅಂದರೆ ಸಂವಿಧಾನಕ್ಕೆ ಒಳಗೆ ಪಟ್ಟಂಥದ್ದು ಅಲ್ಲ. ನೀತಿ ಆಯೋಗ ಅಂತ ಕೊಟ್ಟಿದ್ದಾರೆ ನೋಡಿ, ನೀತಿ ಆಯೋಗ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಕೇಂದ್ರ ಜಾಗೃತ ಆಯೋಗ, ಕೇಂದ್ರೀಯ ತನಿಖಾ ದಳ, ಲೋಕಪಾಲ್, ಲೋಕಾಯುಕ್ತ, ವಲಯ ಮಂಡಳಿಗಳು ಇವೆಲ್ಲ ಸಂವಿಧಾನೇತರ ಆಯೋಗಗಳಲ್ಲಿ ಬರ್ತಕ್ಕಂಥದ್ದು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೀತಿ ಆಯೋಗ ಅಂತ ಕೊಟ್ಟಿದ್ದಾರೆ, ಆದರೆ ಕ್ವಶನಲ್ಲಿ ಯೋಜನಾ ಆಯೋಗ ಅಂತ ಕೊಟ್ಟಿದ್ದಾರೆ. ಸೊ ಯೋಜನಾ ಆಯೋಗವನ್ನು ನೀತಿ ಆಯೋಗವನ್ನಾಗಿ ಚೇಂಜ್ ಮಾಡ್ತಕ್ಕಂಥದ್ದು. ಫಸ್ಟ್ಗೆ ಅದು ಯೋಜನಾ ಆಯೋಗ ಅಂತ ಇರ್ತಕ್ಕಂಥದ್ದಾಗಿರುತ್ತೆ. ಅದಾದ ನಂತರ ಅದನ್ನು ಜನವರಿ 1, 2015 ಏನು ಮಾಡ್ತಾರೆ, ಅದನ್ನು ನೀತಿ ಆಯೋಗನಾಗಿ ಚೇಂಜ್ ಮಾಡ್ತಕ್ಕಂಥದ್ದು. ಸೊ ಅದು ಮುಖ್ಯಸ್ಥರು ಅಂತೇಳಿ ಪ್ರಧಾನಮಂತ್ರಿಯವರ ಒಂದು ಅಡಿಯಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗ ಅಂತ ಚೇಂಜ್ ಮಾಡ್ತಾರೆ. ಸೊ ಆದರೆ ಅದು ಮೊದಲು ಇರ್ತಕ್ಕಂಥದ್ದು ಅದು. ಸೊ ಇದು 2011 ಪ್ರಶ್ನೆ ಪತ್ರಿಕೆ ಅಲ್ವಾ. ಸೊ 2015 ಏನಾಗುತ್ತೆ ಅದು ನೀತಿ ಆಯೋಗ ಅಂತ ಕೊಡ್ತಾರೆ. ಸೊ ಯೋಜನಾ ಆಯೋಗದ ಬದಲು ನೀವು ನೀತಿ ಆಯೋಗ ಅಂತ ಕೊಟ್ಟರೆ ಅದನ್ನು ಸಂವಿಧಾನೇತರ ಪ್ರಾಧಿಕಾರ ಅಂತ ನೀವು ಕನ್ಸಿಡರ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 4 ಯೋಜನಾ ಆಯೋಗ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಭಾರತದ 1, 2, 3 ಇದು ಬಂದು ಸಂವಿಧಾನಾತ್ಮಕ ಪ್ರಾಧಿಕಾರ, ಯೋಜನಾ ಆಯೋಗ ಅಥವಾ ಈಗಿನ ನೀತಿ ಆಯೋಗ ಬಂದು ಸಂವಿಧಾನೇತರ ಪ್ರಾಧಿಕಾರ. ಓಕೆ, ಸೊ ಆನ್ಸರ್ ಆಪ್ಷನ್ 4. ನೆಕ್ಸ್ಟು, ಇದುವರೆಗೆ ಕಂಡುಹಿಡಿಯಲಾಗಿರುವ ಅತ್ಯಂತ ಉತ್ತರ ಭಾಗದಲ್ಲಿರುವ ಹರಪ್ಪ ನಿವೇಶನ ಯಾವುದು? ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಮಾಂಡು, ಪಂಜಾಬ್ನಲ್ಲಿರುವ ರೋಪರ್, ಪಾಕಿಸ್ತಾನದಲ್ಲಿರುವ ಹರಪ್ಪ, ಉತ್ತರ ಪ್ರದೇಶದಲ್ಲಿರುವ ಆಲಂಗಿಪುರ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ಆಪ್ಷನ್ 1 ಇದೆಯೋ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಮಾಂಡು. ಸೊ ಉತ್ತರ ಭಾಗದಲ್ಲಿ ಅಂತ ಕೇಳಿದ್ದಾರೆ ನೋಡಿ. ಸೊ ಪಂಜಾಬ್ಗಿಂತ ಜಮ್ಮು ಮತ್ತು ಕಾಶ್ಮೀರದಲ್ಲಿರ್ತಕ್ಕಂಥ ಮಾಂಡು. ಸೊ ನೆಕ್ಸ್ಟು, ಈ ಕೆಳಕಂಡ ಯಾವ ಕೃತಿಯು ಕರ್ನಾಟಕದ ಅನನ್ಯತೆಯನ್ನು ನಿರೂಪಿಸಿದೆ? ಕವಿರಾಜ ಮಾರ್ಗ, ಮಾನಸೋಲ್ಲಾಸ, ಕಾಲಕೇಯವಾದ, ರಾಮಧಾನ್ಯ ಚರಿತೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ, ಆಪ್ಷನ್ 1 ಕವಿರಾಜ ಮಾರ್ಗ. ಯಾಕೆ ಈ ಒಂದು ಅಂತಕ್ಕಂಥದ್ದು ಫಸ್ಟ್ ನಮಗೆ ಒಳಿತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಒಂದು ಕವನ ಇದೆ ಅಥವಾ ಈ ಒಂದು ಸೊ ನೋಡಿ ಇಲ್ಲಿ ಕಾವೇರಿಯಿಂದ ಗೋದಾವರಿವರೆಗೆ ಅಂತ ಹೇಳ್ತಾರಲ್ಲ. ಸೊ ಈ ಒಂದು ಸಾಲುಗಳನ್ನ ನೆನಪಲ್ಲಿ ಇಟ್ಕೊಂಡ್ರೆ ಸೊ ಆರಾಮಾಗಿ ಅದಕ್ಕೆ ಆನ್ಸರ್ನ ನಾವು ಹೇಳ್ಬಹುದಾಗಿರುತ್ತೆ. ಸೊ ಈ ಒಂದು ಕವಿರಾಜ ಮಾರ್ಗವನ್ನು ಕನ್ನಡದಲ್ಲಿ ಉಪಲಬ್ಧ ಇರ್ತಕ್ಕಂಥ ಮೊಟ್ಟ ಮೊದಲ ಒಂದು ಲಕ್ಷಣ ಗ್ರಂಥ ಅಥವಾ ಅಲಂಕಾರಿಕ ಗ್ರಂಥ ಅಂತ ಹೇಳ್ತೀವಿ. ಇದನ್ನು ಕ್ರಿಸ್ತಶಕ 850ರಲ್ಲಿ ರಚನೆಯನ್ನು ಮಾಡ್ತಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಮತ್ತು ಇದರ ಒಂದು ಕರ್ತೃ ಅಂತ ಹೇಳಿದ್ರೆ ಶ್ರೀ ವಿಜಯ. ಇವರು ಇರ್ತಕ್ಕಂಥದ್ದು ಅಮೋಘವರ್ಷ ನೃಪತುಂಗನ ಒಂದು ಆಶ್ರಮದಲ್ಲಿ. ಸೊ ಆಶ್ರಯದಲ್ಲಿ ಇದ್ದು ಆ ಒಂದು ಕವಿರಾಜ ಮಾರ್ಗವನ್ನು ಅಮೋಘವರ್ಷ ನೃಪತುಂಗನ ಒಂದು ಹೆಸರಲ್ಲಿ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಉಲ್ಲೇಖನೂ ಸಹ ಇದೆ. ಇದರ ಒಂದು ಕರ್ತೃ ಶ್ರೀ ವಿಜಯ ಆಗಿರ್ತಾರೆ. ಇದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಇರ್ತಕ್ಕಂಥ ಒಂದು ಲಕ್ಷಣ ಗ್ರಂಥ ಅಥವಾ ಅಲಂಕಾರಿಕ ಗ್ರಂಥ ಆಗಿರುತ್ತೆ. ಸೊ ಇದಕ್ಕೆ ಮೇಯ್ನಾಗಿ ಈ ಒಂದು ಸಾಲುಗಳನ್ನು ನೋಡ್ತಾ ಹೋದರೆ ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಡ್ತಾ ಇದೆ ಅಂತಕ್ಕಂಥದ್ದು ತಿಳಿದು ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು 2ನೇ ಆಪ್ಷನ್ ಏನಿದೆಯೋ
ಮಾನಸೋಲ್ಲಾಸ ಅಂತಕ್ಕಂಥದ್ದು. ಸೊ ಇದು ಬಂದು ಅಭಿಲಾಷಿತಾರ್ಥ ಚಿಂತಾಮಣಿ ಅಂತಕ್ಕಂಥ ಇನ್ನೊಂದು ಹೆಸರಿಂದಲೂ ಸಹ ಹೇಳ್ತಾರಂತೆ ಈ ಒಂದು ಮಾನಸೋಲ್ಲಾಸ ಅಂತಕ್ಕಂಥ ಒಂದು ಗ್ರಂಥವನ್ನು. ಸೊ ಇದು ಇಂದಿನ ಕರ್ನಾಟಕದಲ್ಲಿ ಆಳಿದ ಕಲ್ಯಾಣಿ ಚಾಲುಕ್ಯ ರಾಜ ಸೋಮೇಶ್ವರ ಮೂರು, ಸೊ ಅವರ ಒಂದು ಟೈಮಲ್ಲಿ ಸಂಸ್ಕೃತದಲ್ಲಿ ರಚಿತವಾಗಿರ್ತಕ್ಕಂಥ ಒಂದು ಗ್ರಂಥ ಅಥವಾ ಕೃತಿ ಅಂತ ಹೇಳಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ರಾಮಧಾನ್ಯ ಚರಿತ್ರೆ ಅಂತಕ್ಕಂಥದ್ದು ಏನಿದೆಯೋ ಅದು ಬಂದು ಕನಕದಾಸರು ರಚನೆ ಮಾಡಿರ್ತಕ್ಕಂಥದ್ದು. ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಹರಿಭಕ್ತ ಸಾರ, ಕೀರ್ತನೆ ಮತ್ತು ಮುಂಡಿಗೆಗಳು ಅಂತಕ್ಕಂಥದ್ದು ಕನಕದಾಸರಿಂದ ರಚಿತವಾಗಿರ್ತಕ್ಕಂಥ ಒಂದು ಕೃತಿಗಳಾಗಿರುತ್ತೆ. ಇಲ್ಲಿ ರಾಮಧಾನ್ಯ ಚರಿತ್ರೆ ಯಾವುದ್ರ ಬಗ್ಗೆ ಪ್ರಶಂಸೆ ಮಾಡ್ತದೆ, ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ ಹೇಳ್ತಾ ಹೋದರೆ ಇದು ರಾಗಿ ಮತ್ತು ಭತ್ತದ ನಡುವೆ ಇರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ತಿಳಿಸಿ ಹೇಳ್ಕೊಡ್ತಕ್ಕಂಥದ್ದಾಗುತ್ತೆ. ಯಾರು ಹೆಚ್ಚು ಯಾರು ಕಮ್ಮಿ ಅಂತಕ್ಕಂಥ ಒಂದು ಇದರಲ್ಲಿ ಬರುತ್ತೆ. ಆ್ಯಂಡ್ ಮೇಯ್ನಾಗಿ ಇನ್ನೊಂದು ಪಾಯಿಂಟು ರಾಮಧಾನ್ಯ ಚರಿತ್ರೆ ಅಂತಕ್ಕಂಥದ್ದು ಕನಕದಾಸರಿಂದ ರಚಿತವಾದಂಥ ಒಂದು ಪುಟ್ಟ ವಿಡಂಬನಾ ಕಾವ್ಯ. ಸೊ ತುಂಬ ಕ್ವಶನ್ನು ಕೇಳ್ತಾ ಹೋಗ್ತಾರೆ, ರಾಮಧಾನ್ಯ ಚರಿತ್ರೆ ಎಂತಹ ಕಾವ್ಯ ಅಂತ ಕೇಳ್ತಾರೆ. ವಿಡಂಬನಾ ಕಾವ್ಯ ಇದೊಂದು ಕಲ್ಪಿತ ಕಥೆ, ಕಲ್ಪನೆಯಿಂದ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಸೊ ರಾಗಿ ಮತ್ತು ಭತ್ತಕ್ಕೆ ನಡುವೆ ಇರ್ತಕ್ಕಂಥ ಒಂದು ಜಗಳ, ಯಾರು ಹೆಚ್ಚು ಯಾರು ಕಮ್ಮಿ ಅಂತಕ್ಕಂಥ ಒಂದು ಜಗಳದಲ್ಲಿ ಈ ಒಂದು ಕತೆ ಶುರು ಆಗ್ತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಇದು ಬಂದು ಕವಿರಾಜ ಮಾರ್ಗ ಬಂದು ಈ ಒಂದು ಕರ್ನಾಟಕದ ಬಗ್ಗೆ ಹೇಳ್ತಕ್ಕಂಥ ಒಂದು ಗ್ರಂಥ ಅಥವಾ ಕೃತಿಯಾಗಿರ್ತಕ್ಕಂಥದ್ದು. ಆಪ್ಷನ್ 1 ಇದರ ಒಂದು ಕರ್ತೃ ಶ್ರೀ ವಿಜಯ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಬಂದು ಅಶೋಕನ ಶಾಸನಗಳು. ಅಶೋಕನ ಶಾಸನಗಳು ಕೆಳಕಂಡ ಲಿಪಿಯಲ್ಲಿವೆ. ಬ್ರಾಹ್ಮಿ, ಖರೋಷ್ಠಿ, ಅರಾಮಿಕ್, ಗ್ರೀಕ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರಗಳ ಜೋಡಣೆಯನ್ನು ಗುರುತಿಸಿ. ಸೊ ಫಸ್ಟಿಗೆ ಅಶೋಕ ಅಂತ ಹೇಳಿದಾಗ ಬಿಂದುಸಾರನ ಮಗ ಬಂದು ಅಶೋಕ ಆಗಿರ್ತಾನೆ. ಇವನ ಶಾಸನಗಳು ಬಂದು ಆಪ್ಷನ್ 1 ಏನಿದೆಯೋ ಬ್ರಾಹ್ಮಿ ಮತ್ತು ಖರೋಷ್ಠಿ 2 ಭಾಷೆಗಳಲ್ಲಿ ರಚಿತವಾಗಿರ್ತಕ್ಕಂಥದ್ದು. ಆಪ್ಷನ್ 1 ಮತ್ತು 2 ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇನ್ನು ಇದ್ರ ಬಗ್ಗೆ ನೋಡ್ತಾ ಹೋದರೆ ಅಶೋಕನ ಪ್ರಮುಖ ಶಾಸನಗಳು ಅಂತ ಹೇಳಿದ್ರೆ 6 ಕಿರುಬಂಡೆ ಶಾಸನ, ಬಾಬ್ರಿ ಶಾಸನ, 14 ಶಿಲಾ ಶಾಸನಗಳು, 12 ಬಂಡೆಗಲ್ಲು ಶಾಸನ ಆಗಿರ್ಬೋದು, ಕಳಿಂಗ ಶಾಸನಗಳು, ತೆರಾಯಿ ಸ್ತಂಭ ಶಾಸನ ಆಗಿರ್ಬೋದು, 7 ಸ್ತಂಭ ಶಾಸನಗಳು ಆಗಿರ್ಬೋದು, 4 ಲಘು ಸ್ತಂಭ ಶಾಸನಗಳು. ಸೊ ಇವೆಲ್ಲ ಬರ್ತಕ್ಕಂಥದ್ದು ಅಶೋಕನ ಶಾಸನಗಳಲ್ಲಿ. ಆದರೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಜೆಗಳು ತನ್ನ ಮಕ್ಕಳು ಅಂತಕ್ಕಂಥದ್ದು ಯಾವುದ್ರಲ್ಲಿ ಕಂಡು ಬರುತ್ತೆ ಅಂತ ಕೇಳಬಹುದು, ಅಥವಾ ಅಶೋಕನ ಧರ್ಮದ ಬಗ್ಗೆ ಹೇಳಿರ್ತಕ್ಕಂಥ ಶಾಸನ ಯಾವುದು ಅಂತ ಕೇಳ್ಬೋದು, ಅಥವಾ ಕಳಿಂಗ ಯುದ್ಧದ ಬಗ್ಗೆ ಹೇಳಿರ್ತಕ್ಕಂಥ ಶಾಸನ ಯಾವುದು ಅಂತ ಕೇಳ್ಬೋದು. ಸೊ ಈ ಥರ. ಮತ್ತು ಇನ್ನೂ ಇಂಪಾರ್ಟೆಂಟ್ ನೋಡಿ, ಅಶೋಕ ಬೌದ್ಧ ಧರ್ಮದ ಪವಿತ್ರ ಸ್ಥಳಗಳಿಗೆ ಧರ್ಮಾಯತ್ರ ಕೈಗೊಂಡಂಥ ಒಂದು ಶಾಸನ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಒಂದು ವಿವರಣೆಯನ್ನು ಕೊಟ್ಟು ಕೇಳ್ತಕ್ಕಂಥ ಶಾಸನಗಳ ಬಗ್ಗೆ ಸಹ ಕ್ವಶನ್ಸ್ನ ಕೇಳಬಹುದಾಗಿರುತ್ತೆ. ನೆಕ್ಸ್ಟ್ ಬಂದು ಪ್ರತಿಪಾದನೆಯೇ ಭಾರತದ ಸಂಸತ್ತಿನಲ್ಲಿ ಹಣದ ವಿಧೇಯಕವನ್ನು ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ವಿಧಾನಸಭೆಯಲ್ಲಿ ಹಣಕಾಸು ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಸೊ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಕಾರಣ 6 ಬಂದು ಒಂದು ವಿಧೇಯಕವು ಹಣದ ವಿಧೇಯಕವೇ ಅಲ್ಲವೇ ಎಂಬುದನ್ನು ಲೋಕಸಭೆಯ ಸ್ಪೀಕರ್ ಅವರು ನಿರ್ಧರಿಸಬೇಕು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ ಅಂತ ಕೊಟ್ಟಿದ್ದಾರಲ್ವಾ. ನೋಡಿ, ಲೋಕಸಭೆ ವಿಶೇಷ ಅಧಿಕಾರಿಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರನೇ ಮಂಡಿಸಬೇಕು. ಸೊ ಅಂದರೆ ರಾಜ್ಯಸಭೆಯಲ್ಲಿ ಅವಕಾಶ ಇಲ್ಲ, ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದು ಸ್ಪೀಕರ್ ಅವರು ನಿರ್ಧಾರವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ, ಲೋಕಸಭೆಯ ಸ್ಪೀಕರ್ ಅವರು. ಸೊ ಇಲ್ಲಿದೆ ನೋಡಿ, ಒಂದು ಮಸೂದೆಯು ಹಣಕಾಸು ಮಸೂದೆಯೋ ಅಥವಾ ಇಲ್ಲವೋ ಎಂಬುದನ್ನು ಲೋಕಸಭೆಯ ಸಭಾಪತಿ ಮೀನ್ಸ್ ಸ್ಪೀಕರ್ ಅವರು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು. ಇದು ಸಹ ಸರಿ ಇರ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 1, 2 ಎರಡೂ ಸಹ ಸರಿ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಏನಂತ ಹೇಳಿದ್ರೆ ಎ ಮತ್ತು 6 ಎರಡೂ ಸಹ ಸರಿ ಇರುತ್ತೆ. ಆದರೆ ಎಗೆ 6 ಸರಿಯಾದ ಕಾರಣವಲ್ಲ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ 2, ಎ ಮತ್ತು 6 ಎರಡೂ ಹೇಳಿಕೆಗಳು ಸರಿಯಾಗಿದೆ, ಆದರೆ ಎಗೆ 6 ಸರಿಯಾದ ಕಾರಣವಲ್ಲ. ನೆಕ್ಸ್ಟ್ ಕ್ವಶನು, ಪ್ರಾಚೀನ ಚಾಲುಕ್ಯರ 2ನೇ ರಾಜಧಾನಿಯಾಗಿದ್ದ ಬಾದಾಮಿಗೆ ಮೊದಲು ಈ ಹೆಸರಿತ್ತು ಅಂತ ಕೇಳಿದ್ದಾರೆ. ವಾತಾಪಿ, ಐಹೊಳೆ, ಬೇಲೂರು, ಹಳೇಬೀಡು. ಸೊ ಇಲ್ಲಿ ಚಾಲುಕ್ಯರ ಇನ್ನೂ ಹೇಳ್ಬೇಕಂತ ಅಂದರೆ ಬಾದಾಮಿ ಚಾಲುಕ್ಯರ 2ನೇ ರಾಜಧಾನಿಯಾಗಿದ್ದ
ಬಾದಾಮಿಗೆ ಮೊದಲು ಈ ಹೆಸರಿತ್ತು ಅಂತ ಕೇಳಿದರೆ ಬಾದಾಮಿ ಚಾಲುಕ್ಯರು, ಇಲ್ಲಿ ಬರ್ತಕ್ಕಂಥದ್ದು ಕಲ್ಯಾಣಿ ಚಾಲುಕ್ಯರು ಅಲ್ಲ. ಬಾದಾಮಿ ಚಾಲುಕ್ಯರ ಒಂದು ರಾಜಧಾನಿ ಬಾದಾಮಿ ಏನಾಗಿತ್ತೋ ಇದರ ಒಂದು ಹಿಂದಿನ ಹೆಸರು ಏನಂತ ಹೇಳಿದ್ರೆ ಆಪ್ಷನ್ 1 ವಾತಾಪಿ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಮೂಲ ಪುರುಷ ಅಂತ ಹೇಳಿದ್ರೆ ಜಯಸಿಂಹ ಅಂತಕ್ಕಂಥದ್ದು. ಸೊ ಇದು ಒಂದು ಎಕ್ಸಾಮಲ್ಲಿ ಕೇಳಿದ್ರು, ಅದೇ ST ಎಕ್ಸಾಮಲ್ಲಿ ಕೇಳಿದ್ರು. ಚಾಲುಕ್ಯರ ಸ್ಥಾಪಕ, ಚಾಲುಕ್ಯ ವಂಶ ಸ್ಥಾಪಕ ಯಾರು ಅಂತ ಕೇಳಿದ್ರು, ಒಂದು ಜಯಸಿಂಹ ಅಂತಕ್ಕಂಥನು. ಇವರ ಒಂದು ರಾಜಧಾನಿ ಅಂತ ಹೇಳಿದ್ರೆ ವಾತಾಪಿ ಅಥವಾ ಬಾದಾಮಿ ಅಂತಕ್ಕಂಥದ್ದಾಗುತ್ತೆ. ಇವರ ಒಂದು ಲಾಂಛನ ಅಂತ ಹೇಳಿದ್ರೆ ವರಾಹ ಅಂತಕ್ಕಂಥದ್ದಾಗುತ್ತೆ. ವರಾಹ ಅಂತಕ್ಕಂಥದ್ದು ಇವರ ಒಂದು ಲಾಂಛನ ಆಗಿರ್ತಕ್ಕಂಥದ್ದು. ಇನ್ನು ಮೇನಾಗಿ ಹೇಳ್ತಾ ಹೋದ್ರೆ ಐಹೊಳೆ, ಬೇಲೂರು, ಹಳೆಬೀಡು ಎಲ್ಲ ಇವರ ಒಂದು ಕಾಲದಲ್ಲೇ ಹೆಸರನ್ನು ಮಾಡಿರ್ತಕ್ಕಂಥ ಒಂದು ಸ್ಥಳಗಳಂತ ಹೇಳಬಹುದು. ಸೊ ಈ ಒಂದು ಬಾದಾಮಿಯಲ್ಲಿ ನೋಡ್ತಾ ಹೋದಾಗೆ 4 ಗುಹಾಂತರ ದೇವಾಲಯಗಳಿರ್ತವೆ. ಅವುಗಳನ್ನು ಮೇಣ ಬಸದಿ ಅಂತ ಹೇಳ್ತಾರೆ. ಮೇಣ ಬಸದಿ ಅಂತ ಈ ಒಂದು ವಾತಾಪಿ ಅಥವಾ ಬಾದಾಮಿಯಲ್ಲಿ ಇರ್ತಕ್ಕಂಥ 4 ಗುಹಾಂತರ ದೇವಾಲಯಗಳಿಗೆ ಇರ್ತಕ್ಕಂಥ ಒಂದು ಹೆಸರು. ಆ್ಯಂಡ್ ಇನ್ನೂ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ಇರ್ತಕ್ಕಂಥ ಏನು ಕಲೆ ವಾಸ್ತುಶಿಲ್ಪ ಇದೆಯೋ ಚಾಲುಕ್ಯರಲ್ಲಿ, ಅಲ್ಲಿ ಮೇಯ್ನಾಗಿ ಕಂಡು ಬರ್ತಕ್ಕಂಥ ಯಾವುದಂತ ಹೇಳಿದ್ರೆ ವೇಸರ ಶೈಲಿ. ವೇಸರ ಶೈಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ವೇಸರ ಶೈಲಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇದಿಷ್ಟು ಬಂದು ಚಾಲುಕ್ಯರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಚಾಲುಕ್ಯರಲ್ಲಿ ಇರ್ತಕ್ಕಂಥ ಸೈನ್ಯವನ್ನು ಏನಂತ ಕರಿತಾ ಇದ್ರು ಅಂತ ಹೇಳಿದರೆ ಕರ್ನಾಟಕ ಬಲ ಅಂತ ಕರಿತಾ ಇದ್ರು. ಕರ್ನಾಟಕ ಬಲ ಅಂತ ಆ ಒಂದು ಸೈನ್ಯವನ್ನು ಕರಿತಾ ಇದ್ರು. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಎ ವಾತಾಪಿ. ನೆಕ್ಸ್ಟ್ ಕ್ವಶನ್, ಕುತುಬ್ ಮಿನಾರ್ ಬಳಿ ಇರುವ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದ್ದು? ಕುತುಬ್ ಮಿನಾರ್ ಬಳಿ ಇರುವ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದ್ದು ಅಂತ ಹೇಳಿದ್ರೆ ಆಪ್ಷನ್ 2 ಗುಪ್ತರಿಗೆ ಸೇರಿರ್ತಕ್ಕಂಥದ್ದು. ಇನ್ನು ಕುತುಬ್ ಮಿನಾರ್ ಅಂತಕ್ಕಂಥದ್ದು ಭಾರತ ದೆಹಲಿಯಲ್ಲಿರುವ ಸ್ಮಾರಕ ಹಾಗೂ ಕಟ್ಟಡಗಳ ಸಮೂಹವಾಗಿದ್ದು, ಇದನ್ನು ಕಟ್ಟಡವನ್ನು ಕಟ್ಟಿಸ್ತಕ್ಕಂಥವ್ರು ಕುತ್ಬುದ್ದೀನ್ ಐಬಕ್ ಅಂತಕ್ಕಂಥದ್ದು. ಸೊ ಇವ್ರು ಬಂದು ಗುಲಾಬಿ ಸಂತತಿಯ ಅರಸಾಗಿರ್ತಕ್ಕಂಥದ್ದು ಕುತ್ಬುದ್ದೀನ್ ಐಬಕ್. ಈ ಒಂದು ಕುತುಬ್ ಮಿನಾರನ್ನು ಕಟ್ಟಿಸ್ತಕ್ಕಂಥದ್ದು. ಆದರೆ ಅದರ ಶುರು ಮಾಡ್ತಕ್ಕಂಥದ್ದು ಕುತ್ಬುದ್ದೀನ್ ಐಬಕ್ ಆಗಿರ್ತಾರೆ. ಅದನ್ನು ಪೂರ್ಣಗೊಳಿಸ್ತಾರೆ ಬಂದು ಇಲ್ತಮಿಷ್ ಆಗಿರ್ತಕ್ಕಂಥದ್ದು. ಸೊ ಅಲ್ತಮಿಷ್ ಮತ್ತು ಅಲ್ಲಾವುದ್ದೀನ್ ಖಿಲ್ಜಿ ಅದನ್ನು ಒಂದು ಬೆಳೆಸ್ಕೊಂಡು ಬರ್ತಾ ಹೋಗ್ತಾರೆ. ಸೊ ಬಟ್ ಅದನ್ನು ಸ್ಟಾರ್ಟ್ ಮಾಡಿದ್ದು ಕುತ್ಬುದ್ದೀನ್ ಐಬಕ್, ಅದನ್ನು ಫಿನಿಶ್ ಮಾಡಿದ್ದು ಇಲ್ತಮಿಷ್ ಅಂತಕ್ಕಂಥವ್ರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದು 1993ರಲ್ಲಿ ಏನಾಗುತ್ತೆ, ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣದ ಒಂದು ಪಟ್ಟಿಗೆ ಸೇರ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಶ್ರೀರಂಗಪಟ್ಟಣ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಸೋತು ಹತರಾದವರು ಯಾರು ಅಂತ ಕೇಳಿದರೆ, ಸೊ ಒಟ್ಟು ಬರ್ತಕ್ಕಂಥದ್ದು 4 ಆಂಗ್ಲೋ ಮೈಸೂರು ಯುದ್ಧಗಳು ಬರುತ್ತೆ. ಫಸ್ಟ್ ಒನ್ ಬಂದು ಮದ್ರಾಸ್ ಒಪ್ಪಂದದಿಂದ ಕೊನೆಗೊಳ್ತಕ್ಕಂಥದ್ದು. ಆ್ಯಂಡ್ 2ನೇದು ಬಂದು ಮಂಗಳೂರು ಒಪ್ಪಂದದಿಂದ ಕೊನೆಗೊಳ್ಳುತ್ತೆ. ಆ್ಯಂಡ್ 3ನೇದು ಬಂದು ಶ್ರೀರಂಗಪಟ್ಟಣ. ಸೊ ಇದನ್ನು ಮಾಮಾಶ್ರೀ ಅಂತಲೇ ಹೇಳ್ತಾರೆ. ಮದ್ರಾಸು, 2ನೇದು ಬಂದು ಮಂಗಳೂರು, 3ನೇ ಬಂದು ಶ್ರೀರಂಗಪಟ್ಟಣ ಒಪ್ಪಂದದಿಂದ 3 ನಡೀತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಬರ್ತಕ್ಕಂಥದ್ದು ಕೇಳೋದು 4ನೇ ಮೈಸೂರು ಯುದ್ಧದಲ್ಲಿ ಸೋತು ಹತರಾದವರು ಯಾರು ಅಂತ ಕೇಳಿದರೆ, ಸೊ ಲಾಸ್ಟ್ ಬಂದು 4ನೇ ಒಂದು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್, ಆಪ್ಷನ್ 1 ಟಿಪ್ಪು ಸುಲ್ತಾನು ಸೋತು ಇದಾಗ್ತಾ ಹೋಗ್ತಕ್ಕಂತಾನೆ. ಸೊ ಆ ಒಂದು ಟೈಮಲ್ಲಿ ಮೈಸೂರು ರಾಜ್ಯವನ್ನು ಬ್ರಿಟಿಷರು ಮತ್ತು ಎಲ್ಲ ನಿಜಾಮರು ಏನು ಮಾಡ್ತಾರೆ, ಹಂಚ್ಕೊಳ್ತಾ ಹೋಗ್ತಾರೆ. ಮತ್ತು ಸಹಾಯಕ ಸೈನ್ಯ ಪದ್ಧತಿನೂ ಸಹ ಆ ಒಂದು ಟೈಮಲ್ಲಿ ಜಾರಿಗೆ ತರ್ತಕ್ಕಂಥದ್ದು ಆಗಿರುತ್ತೆ. 1799 ಅಡಿ ಆಸುಪಾಸಲ್ಲಿ ಬರ್ತಕ್ಕಂಥದ್ದು ಆ ಒಂದಿದು. ಸೊ ಇಲ್ಲಿ ಕೇಳಿರ್ತಕ್ಕಂಥ ಹೈದರಾಲಿ ಅಂತಕ್ಕಂಥದ್ದು ಏನಿದಾನೋ, ಹೈದರಾಲಿ ಬಂದು ಈ ಒಂದು 2ನೇ ಆಂಗ್ಲೋ ಮೈಸೂರು ಯುದ್ಧ ಇರುತ್ತಲ್ಲ, ಸೊ ಆ ಒಂದು ಟೈಮಲ್ಲಿ ಬೆನ್ನು ಹುಣ್ಣಿನಿಂದಾಗಿ ಮರಣವನ್ನು ಹೊಂದತಕ್ಕಂಥದ್ದು ಹೈದರಾಲಿ 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ. ಸೊ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತವರು ಟಿಪ್ಪು ಸುಲ್ತಾನ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು 1911ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಡ್ಯಾಶ್ರಲ್ಲಿ ಆರಂಭಿಸಲಾಯಿತು. 1911ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಎಲ್ಲಿ ಆರಂಭಿಸಲಾಯಿತು ಅಂತ ಕೇಳಿದರೆ, ಸೊ ಇದು ಬಂದು ಆಪ್ಷನ್ 3 ಏನಿದೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಮೊಟ್ಟ ಮೊದಲ ಬಾರಿಗೆ 1911ರಲ್ಲಿ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ವಾತಾಪಿ, ಗುಪ್ತಾಸ್, ಹೈದರಾಲಿ, ಬೆಂಗಳೂರು. ಸೊ 11ನೇ ಕ್ವಶನ್ ಹೀಗಿದೆ, 70 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ ಅಂತ ಕೇಳಿದರೆ ಶ್ರವಣಬೆಳಗೊಳ. ಅದು ಬಂದು ಎಲ್ಲರೂ ಗೊತ್ತಿರ್ತಕ್ಕಂಥ ಒಂದು ಪಾಯಿಂಟೇನೆ. ಸೊ 70 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ 2 ಶ್ರವಣಬೆಳಗೊಳ. ನೆಕ್ಸ್ಟ್ ಬಂದು 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದಂಥ ನಾಯಕ ಯಾರು? 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದಂಥ ನಾಯಕ ಯಾರು ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ
ಆಪ್ಷನ್ 2 ವಿ ಗಿರಿಯವರು. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಕವಿರಾಜ ಮಾರ್ಗ ಯಾರ ಕಾಲಕ್ಕೆ ಸೇರಿದ್ದೆಂದು ಹೇಳಲಾಗುತ್ತದೆ? ಸೊ ನೋಡಿ, ಇಲ್ಲಿ ಕವಿರಾಜ ಮಾರ್ಗ ಲಾಸ್ಟ್ ಒಂದು ವಿಡಿಯೋ ಇದೇ ಒಂದು ಪೇಪರಲ್ಲೇ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ವಿ, ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಶ್ರೀ ವಿಜಯ ರಚನೆ ಮಾಡಿರ್ತಕ್ಕಂಥದ್ದು ಆಸುಪಾಸು 850 ಇದರಲ್ಲಿ. ಸೊ ಅಲ್ಲಿ ಬರ್ತಕ್ಕಂಥ 1ನೇ ಅಮೋಘ ವರ್ಷ, ಆಪ್ಷನ್ 3 1ನೇ ಅಮೋಘ ವರ್ಷ ಒಂದು ಕಾಲಕ್ಕೆ ಸೇರಿರ್ತಕ್ಕಂಥದ್ದು ಅಂತ ಹೇಳ್ಬಹುದಾಗಿರುತ್ತೆ. ನೆಕ್ಸ್ಟು ಅದ್ವೈತ ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಶಂಕರಾಚಾರ್ಯ, ಯಮುನಾಚಾರ್ಯ. ಸೊ ಇಲ್ಲಿ ಒಂದು ಏನಂತ ಹೇಳಿದ್ರೆ ರಾಮಾನುಜಾಚಾರ್ಯ ಅಂತಕ್ಕಂಥದ್ದಕ್ಕೆ ಏನಿದೆಯೋ ಮತ್ತು ಮಧ್ವಾಚಾರ್ಯ, ಶಂಕರಾಚಾರ್ಯ. ಸೊ ನೋಡಿ, ಶಂಕರಾಚಾರ್ಯಕ್ಕೆ ಆಶಾ ಅಂತಕ್ಕಂಥದ್ದನ್ನ ತಗೊಳ್ಬಹುದು. ನೆಕ್ಸ್ಟ್ ಮಧ್ವಾಚಾರ್ಯರಿಗೆ ಮದ್ವೆ ಅಂತಕ್ಕಂಥ ಪದವನ್ನು ಬಳಸಬಹುದಾಗಿರುತ್ತೆ. ನೆಕ್ಸ್ಟ್ ರಾಮಾನುಜಾಚಾರ್ಯರಿಗೆ ರವಿ ಅಂತಕ್ಕಂಥದ್ದು. ಸೊ ಏನಕ್ಕೆ ಈ ಕೀವರ್ಡ್ಸ್ಗಳಂತ ಹೇಳಿದ್ರೆ, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ, ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರು ಮದ್ವೆ ಅಂತ ತಗೊಂಡ್ರೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ. ಆಶಾ ಅಂತ ತಗೊಂಡ್ರೆ ಅದ್ವೈತ ಸಿದ್ಧಾಂತ ಬಂದು ಶಂಕರಾಚಾರ್ಯರು. ಸೊ ಇವೆರಡು 3 ಕೋಡ್ ವರ್ಡ್ಗಳನ್ನ ನೀವು ಇಟ್ಕೋಬಹುದಾಗಿರುತ್ತೆ. ಸೊ ಇಲ್ಲಿ ಅದ್ವೈತ ತತ್ವ ಸಿದ್ಧಾಂತ ಏನಿದೆ ಇದು ಬಂದು ಆಪ್ಷನ್ 3 ಶಂಕರಾಚಾರ್ಯರದು. ನೆಕ್ಸ್ಟ್, ಜಸ್ಟಿಸ್ ಮಿಲ್ಲರ್ ಸಮಿತಿಯು ಯಾವುದರ ಬಗ್ಗೆ ವರದಿಯನ್ನು ಸಲ್ಲಿಸಬೇಕಾಗಿತ್ತು? ಸೊ ಇದು ಬಂದು ಜಸ್ಟಿಸ್ ಮಿಲ್ಲರ್ ಸಮಿತಿ ಅಂತಕ್ಕಂಥದ್ದಿಂದ ಇದು ಬಂದು ಹಿಂದುಳಿದ ವರ್ಗದವರಿಗೆ, ಇಟ್ ಮೀನ್ಸ್ ಅಲ್ಲೂ ಮೈಸೂರು ಇದರಲ್ಲಿ ಬರ್ತಕ್ಕಂಥದ್ದು ಹಿಂದುಳಿದ ವರ್ಗದವರಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತಕ್ಕಂಥ ಒಂದು ವರದಿಯ ಬಗ್ಗೆ ಕೊಡ್ತಕ್ಕಂಥದ್ದು ಈ ಒಂದು ಜಸ್ಟಿಸ್ ಮಿಲ್ಲರ್ ಸಮಿತಿ ಆಗಿರುತ್ತೆ. ನೆಕ್ಸ್ಟು, ಈ ಕೆಳಗಿನ ಯಾವುದು ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ ಅಂತ ಕೇಳಿದರೆ, ಸೊ ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥದ್ದು ಅಂತ ಹೇಳ್ತೀನಿ. ಸಾಂಚಿ ಅಥವಾ ಸಾರನಾಥ್ ಅಂತ ನಿಮ್ಗೆ ಬರಬಹುದು, ಅಲಹಾಬಾದ್ ಅಥವಾ ರೂಪರ್ ಅಂತಕ್ಕಂಥದ್ದು ಬರೋದಿಲ್ಲ. ಇನ್ನು ಮೇನಾಗಿ ನಾವು ನೋಡ್ತಾ ಹೋದರೆ ಸಾರನಾಥ್ ಸಿಂಹದ ಶಿರೋಭಾಗ, ಆಪ್ಷನ್ 3 ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಈ ಒಂದು ಸಾರನಾಥದ ಸ್ತೂಪದಿಂದ ಪಡ್ಕೊಂಡಿರ್ತಕ್ಕಂಥದ್ದಾಗುತ್ತೆ. ಸೊ ಭಾರತದ ರಾಷ್ಟ್ರೀಯ ಚಿಹ್ನೆ ಅಂತಕ್ಕಂಥದ್ದು ನೋಡಿ ಸಿಂಹ ಬೋಧಿಗೆ ಅಂತ ಹೇಳ್ಬಹುದು. ರಾಷ್ಟ್ರೀಯ ಚಿಹ್ನೆಯನ್ನು ಎಲ್ಲ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಸಾರನಾಥದ ಸ್ತೂಪದಿಂದ ತೊಗೊಂಡಿರ್ತಕ್ಕಂಥದ್ದಾಗಿದೆ. ಸೊ ಇದನ್ನು ಅಳವಡಿಸಿಕೊಂಡ ವರ್ಷ ಅಂತ ಹೇಳಿದ್ರೆ ಜನವರಿ 26, 1950ರಲ್ಲಿ. ಸೊ ಇನ್ನೂ ಒಂದು ಪಾಯಿಂಟನ್ನು ಕೇಳ್ತಾರೆ, ರಾಷ್ಟ್ರೀಯ ಚಿಹ್ನೆಯಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಯಾವ್ಯಾವುದು ಅಂತ ಕೇಳ್ತಾರೆ. 4 ಮುಖದ ಸಿಂಹ, ಕುದುರೆ, ಗೂಳಿ, ಆನೆ ವೆರಿ ಇಂಪಾರ್ಟೆಂಟ್, ಮತ್ತು ಮಧ್ಯದಲ್ಲಿ ಧರ್ಮಚಕ್ರವನ್ನು ಇಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್, ಸಿಂಹ ಬೋಧಿಯ ಕೆಳಗೆ ಇರ್ತಕ್ಕಂಥ ಒಂದು ಸತ್ಯಮೇವ ಜಯತೆ ಅಂತಕ್ಕಂಥ ಏನು ಉಪನಿಷತ್ತು, ಸೊ ಇದನ್ನು ನಾವು ದೇವನಾಗರಿ ಲಿಪಿಯಲ್ಲಿ ನೋಡಬಹುದಾಗಿರುತ್ತೆ. ಆ್ಯಂಡ್ ಈ ಒಂದು ಸತ್ಯಮೇವ ಜಯತೆ ಅಂತಕ್ಕಂಥ ಒಂದು ವಾಕ್ಯವನ್ನು ಮಂಡೂಕ ಉಪನಿಷತ್ತಿನಿಂದ ಪಡ್ಕೊಂಡಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆದ ಒಂದು ಕ್ವಶನ್ ಅಂತಲೇ ಹೇಳ್ಬಹುದಾಗಿರುತ್ತೆ. ಇಲ್ಲಿ ಬಂದಿರತಕ್ಕಂಥ ಸಾರನಾಥ ಸ್ತೂಪ ಆಗಿರ್ಬೋದು, ಮತ್ತು ಅದನ್ನು ಯಾವಾಗ ಅಳವಡಿಕೆ ಮಾಡಿಕೊಂಡು ಅಂತಕ್ಕಂಥದ್ದಾಗಿರ್ಬೋದು, ಮತ್ತು ಅದರ ಕೆಳಗಡೆ ಇರ್ತಕ್ಕಂಥ ಲೈನ್ ಯಾವುದು ಅಥವಾ ಅದನ್ನು ಯಾವೊಂದು ಲಿಪಿಯಲ್ಲಿ ರಚನೆ ಮಾಡಿದ್ದಾರೆ ಅಂತಕ್ಕಂಥದ್ದಾಗಿರ್ಬೋದು, ಮತ್ತು ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಯಾವುದ್ಯಾವುದು ಅಂತ ಕೇಳಬಹುದಾಗಿರುತ್ತೆ, ಮತ್ತು ಯಾವ ಒಂದು ಉಪನಿಷತ್ತಿನಿಂದ ಪಡೆಯಲಾಗಿದೆ ಸತ್ಯಮೇವ ಜಯತೆ ಅಂತಕ್ಕಂಥ ಒಂದು ವಾಕ್ಯವನ್ನು ಅಂತ ಕೇಳಬಹುದಾಗಿರುತ್ತೆ. ನೆಕ್ಸ್ಟ್, ಉತ್ತರ ಪ್ರದೇಶದಲ್ಲಿರುವ ಸಾರನಾಥ ಗೌತಮ ಬುದ್ಧನು ಜ್ಞಾನೋದಯವಾದ ನಂತರ ಮೊದಲ ಬಾರಿಗೆ ಬೋಧನೆಯನ್ನು ನೀಡಿದ ಒಂದು ಸ್ಥಳ ಅಂತ ಹೇಳಿದ್ರೆ ಅದು ಈ ಒಂದು ಸಾರನಾಥ ಅಂತ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಬೋಧಿಗೆ ಎಂದರೆ ಸ್ತಂಭದ ಮೇಲ್ಭಾಗ ಎಂದರ್ಥ. ಬೋಧಿಗೆ ಎಂದರೆ ಸ್ತಂಭದ ಮೇಲ್ಭಾಗ ಎಂದರ್ಥ. ಸೊ ಇಷ್ಟು ಬಂದು ರಾಷ್ಟ್ರೀಯ ಚಿಹ್ನೆಯ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನು. ಸೊ ಇಷ್ಟು ಸಹ ನೋಟ್ ಮಾಡ್ಕೊಳ್ತಾ ಹೋಗಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಕ್ಕಂಥದ್ದು. ಸೊ ಅಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಸೊ ಇದು ಬಂದು ಶ್ರವಣ ಬೆಳಗೊಳ ಆಗಿತ್ತು. ನೆಕ್ಸ್ಟು ವಿ ಗಿರಿಯವರು, ಅದಾದ ನಂತರ ಅಮೋಘ ವರ್ಷ 1. ಆ್ಯಂಡ್ ನೆಕ್ಸ್ಟ್ ಬಂದು ಅದ್ವೈತ ಬಂದು ಶಂಕರಾಚಾರ್ಯ. ಜಸ್ಟಿಸ್ ಮಿಲ್ಲರ್ ಬಂದು ರಿಸರ್ವೇಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನ್ಯಾಷನಲ್ ಎಂಬ್ಲಮ್ ಆಫ್ ಇಂಡಿಯಾ ಅಂತಂದರೆ ಸಾರನಾಥ್ ಲೈನ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಈ ಕೆಳಗಿನ ವಿವರಣೆಗಳನ್ನು ಪರಿಶೀಲಿಸಿ. 2001ರಲ್ಲಿ ಭಾರತ ಜನಸಂಖ್ಯೆ ಬೆಳವಣಿಗೆಯ ದರವು ಪ್ರತಿ ವರ್ಷಕ್ಕೆ 1.95ರಷ್ಟಿತ್ತು. ಆಗ ಚೀನಾದ ದರವು 1.8ರಷ್ಟು ಇತ್ತು. ಜಗತ್ತಿನ ಸರಾಸರಿ ಬೆಳವಣಿಗೆ ದರವು ಪ್ರತಿ ವರ್ಷಕ್ಕೆ 1.8% ಇತ್ತು. ಸೊ ಇದು FDA ಪೇಪರ್ ಆಗಿರೋದ್ರಿಂದ ಸೊ PDOಗೂ ಸಹ ಇದೇ ರೇಂಜಲ್ಲಿ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ.
ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 2001ರ ಒಂದು ಕರೆಂಟ್ ಅಫೇರ್ಸು ಅಥವಾ ಒಂದು ಸೆನ್ಸಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿದೆ. ಸೊ 2001ರ ಜೊತೆಗೆ 2011 ಸೆನ್ಸಸ್ ಆಗಿರೋದ್ರಿಂದ ನೀವು 2011 ಮತ್ತು 2001 ಎರಡೂ ಸಹ ನೋಡ್ಕೊಳ್ತಕ್ಕಂಥದ್ದು ಬೆಟರ್ ಅಂತ ನನ್ನ ಒಂದು ಒಪಿನಿಯನ್ ಆಗಿರುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಆಪ್ಷನ್ 1 ಏನಿದೆಯೋ 2001ರಲ್ಲಿ ಭಾರತದ ಜನಸಂಖ್ಯೆ ಬೆಳವಣಿಗೆ ದರವು ಪ್ರತಿ ವರ್ಷಕ್ಕೆ 1.95% ಜಾಸ್ತಿ ಆಗಿತ್ತು ಅಂತಕ್ಕಂಥದ್ದಿತ್ತು. ಆ್ಯಂಡ್ ನೆಕ್ಸ್ಟ್ ಆಗ ಚೀನಾದ ದರವು 1.8% ಇತ್ತು ಮತ್ತು ಜಗತ್ತಿನ ಸರಾಸರಿ ಬೆಳವಣಿಗೆ ದರವು ಪ್ರತಿ ವರ್ಷಕ್ಕೆ 1.8% ಅಷ್ಟು ಇತ್ತು ಅಂತಕ್ಕಂಥದ್ದು ಕೊಟ್ಟಿದ್ದಾರಲ್ಲ. ಸೊ ಆಪ್ಷನ್ 1, 2, 3 ಸಹ ಸರಿಯಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ 4 ಏನಿದೆಯೋ A, B ಆ್ಯಂಡ್ C ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಪಾರಾದೀಪ್ ಬಂದರಿಂದ ರಫ್ತಾಗುವ ಪ್ರಧಾನ ಪದಾರ್ಥಗಳ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ಪಾರಾದೀಪ್ ಬಂದರ್ ಅಂತ ಹೇಳಿದಾಗ ಅದು ಬರ್ತಕ್ಕಂಥದ್ದು ಒರಿಸ್ಸಾ. ಓಕೆ, ಸೊ ಒರಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಈ ಒಂದು ಪಾರಾದೀಪ್ ಬಂದರು. ಇಲ್ಲಿ ರಫ್ತಾಗ್ತಕ್ಕಂಥ ಒಂದು ಪದಾರ್ಥಗಳು ಅಥವಾ ಆಮದಾಗ್ತಕ್ಕಂಥ ಪದಾರ್ಥಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಮತ್ತು ಕಲ್ಲಿದ್ದಲು ಅಂತ ಸಹ ಬರುತ್ತೆ. ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್ ಮತ್ತು ಕಲ್ಲಿದ್ದಲು 3 ಬರ್ತಕ್ಕಂಥದ್ದು ಈ ಒಂದು ಪಾರಾದೀಪ್ ಬಂದರ್ನಿಂದ. ಆ್ಯಂಡ್ ಇಲ್ಲಿ ಇದು ಮೇಯ್ನಾಗಿ ಕಂಡು ಬರ್ತಕ್ಕಂಥದ್ದು ಒರಿಸ್ಸಾದಲ್ಲಿ. ಸೊ ನೋಡಿ, ಇಲ್ಲಿದೆ ನೋಡಿ ಬಂದರುಗಳು. ಅದು ಒಟ್ಟು ಭಾರತದಲ್ಲಿ ಇರ್ತಕ್ಕಂಥದ್ದು ಟೋಟಲ್ ಆಗಿ 12 ಪ್ರಮುಖ ಬಂದರುಗಳು ಮತ್ತು 185 ಸಣ್ಣ ಬಂದರುಗಳಿದೆ ಅಂತೆ. ಆ್ಯಂಡ್ ಇಲ್ಲಿ 90% ವ್ಯಾಪಾರ ನಡೀತಕ್ಕಂಥದ್ದೇ ಈ ಒಂದು ಹಡಗುಗಳ ಮುಖಾಂತರ ಅಥವಾ ಬಂದರುಗಳ ಮೂಲಕ ಅಂತ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ಮಹಾರಾಷ್ಟ್ರ ಅತಿ ಹೆಚ್ಚು ಬಂದರನ್ನು ಒಳಗೊಂಡಿರ್ತಕ್ಕಂಥ ಒಂದು ರಾಜ್ಯ ಅಂತಕ್ಕಂಥ ಒಂದು ಹೆಗ್ಗಳಿಕೆಗೂ ಸಹ ಪಾತ್ರನ ವಹಿಸ್ತಕ್ಕಂಥದ್ದು. ಮಹಾರಾಷ್ಟ್ರ ಅತಿ ಹೆಚ್ಚು ಬಂದರುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ರಾಜ್ಯ ಆಗಿರುತ್ತೆ. ಸೊ ಟೋಟಲ್ 12 ಯಾವುದು ಈ ಪ್ರಮುಖ ಬಂದರು ಅಂತ ನೋಡ್ತಾ ಹೋದರೆ ಮುಂಬೈ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಮುಂಬೈ. ಸೊ ಇದು ಬಂದು ಸ್ವಾಭಾವಿಕ ಬಂದರಾಗಿದ್ದು ದೇಶದಲ್ಲಿ ಅತಿ ದೊಡ್ಡದು. ಸೊ ಇಟ್ ಮೀನ್ಸ್ ಭಾರತದಲ್ಲಿ ಅತಿ ದೊಡ್ಡ ಒಂದು ಸ್ವಾಭಾವಿಕ ಬಂದರು ಯಾವುದು ಅಂತ ಹೇಳಿದ್ರೆ ಮುಂಬೈಲಿರ್ತಕ್ಕಂಥದ್ದು. ಮುಂಬೈ ಬಂದರು ಆಗಿರುತ್ತೆ, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಇದು ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಕಚ್ಚಾ ಹತ್ತಿ, ಬಟ್ಟೆ, ಯಂತ್ರೋಪಕರಣಗಳು, ಪೆಟ್ರೋಲಿಯಂ ಮತ್ತು ಅದರ ಉತ್ಪನ್ನಗಳು, ರಸಗೊಬ್ಬರ, ರಾಸಾಯನಿಕ ವಸ್ತು, ಕಚ್ಚಾ ಹತ್ತಿ, ಕಾಗದ ಲೋಹ ಮತ್ತು ಕಚ್ಚಾ ಸಾಮಗ್ರಿಗಳು. ಸೊ ಇದು ರಫ್ತು ಅಂತ ಹೇಳ್ಬಹುದು. ಕಚ್ಚಾ ಹತ್ತಿ, ಬಟ್ಟೆ, ಯಂತ್ರೋಪಕರಣಗಳು ಮತ್ತು ಪೆಟ್ರೋಲಿಯಂ ಮತ್ತು ಅದರ ಉತ್ಪನ್ನಗಳು, ರಸಗೊಬ್ಬರ, ರಾಸಾಯನಿಕ ವಸ್ತು, ಕಚ್ಚಾ ಹತ್ತಿ, ಕಾಗದ ಲೋಹ ಮತ್ತು ಕಚ್ಚಾ ಸಾಮಗ್ರಿಗಳು ಇದೆಲ್ಲ ಬಂದು ಆಮದನ ಮಾಡ್ಕೊಳ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಇನ್ನು ಚೆನ್ನೈ ಬಂದು ತಮಿಳುನಾಡಲ್ಲಿ ಇರ್ತಕ್ಕಂಥದ್ದು. ಸೊ ಇದು ಪೂರ್ವ ಕರಾವಳಿಯ ಕೃತಕ ಬಂದರು. ಸೊ ಇದನ್ನು ಸಹ ಕೇಳ್ತಾರೆ, ಸ್ವಾಭಾವಿಕ ಬಂದರು ಯಾವುದು, ಕೃತಕ ಬಂದರು, ಅಥವಾ 4 ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ, ಯಾವುದು ಸರಿ ಯಾವುದು ತಪ್ಪು ಅಂತ ಕೇಳ್ತಾರೆ. ಸೊ ಇಲ್ಲೂ ನಾವು ನೋಡ್ತಾ ಹೋದಾಗ ಕಬ್ಬಿಣದ ಅದಿರು, ಚರ್ಮ ಹಾಗೂ ಚರ್ಮ ಉತ್ಪನ್ನಗಳು, ಅರಿಶಿಣ, ತಂಬಾಕು, ಅಬ್ರಕ ಮತ್ತು ಬಟ್ಟೆ ಇದನ್ನು ರಫ್ತನ್ನು ಮಾಡ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಪೆಟ್ರೋಲಿಯಂ, ಅಡುಗೆ ಎಣ್ಣೆ, ಲೋಹ, ಮರದ ದಿಮ್ಮಿಗಳು, ಯಂತ್ರೋಪಕರಣ ಮತ್ತು ರಾಸಾಯನಿಕ ವಸ್ತುಗಳನ್ನು ಆಮದನ ಮಾಡ್ಕೊಳ್ತಕ್ಕಂಥ ಒಂದು ಬಂದರಾಗಿರುತ್ತೆ. ನೆಕ್ಸ್ಟ್ ಬಂದು ಕೋಲ್ಕತ್ತಾದಲ್ಲಿ ಇರ್ತಕ್ಕಂಥದ್ದು. ಕೋಲ್ಕತ್ತಾ ಬಂದರು ಪಶ್ಚಿಮ ಬಂಗಾಳದ ಒಂದು ರಾಜಧಾನಿ ಅಂತಲೇ ಹೇಳ್ಬಹುದಾಗಿರುತ್ತೆ. ಸೊ ಅಲ್ಲಿ ಏನು, ಇದು ಹೂಗ್ಲಿ ನದಿಯ ದಂಡೆಯ ಬಂದರಾಗಿದ್ದು ನೌಕಾಯಾನಕ್ಕೆ ಗಂಗಾ ನದಿಯ ಫರಕ್ಕಾ ಬ್ಯಾರೇಜ್ನಿಂದ ನೀರನ್ನು ಹರಿಸಲಾಗುತ್ತದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ಇದು ಬಂದು ಸೆಣಬು ಉತ್ಪನ್ನ, ಕಲ್ಲಿದ್ದಲು, ಟೀ, ಸಕ್ಕರೆ, ಚರ್ಮ ಉತ್ಪನ್ನ, ಅಬ್ರಕ, ಕಬ್ಬಿಣದ ಅದಿರನ್ನು ರಫ್ತನ್ನು ಮಾಡ್ತಕ್ಕಂಥದ್ದು. ಲೋಹಗಳು, ರಾಸಾಯನಿಕ ವಸ್ತುಗಳು, ಅಡುಗೆ ಎಣ್ಣೆ, ರಸಗೊಬ್ಬರ, ಪೆಟ್ರೋಲ್ ಉತ್ಪನ್ನಗಳನ್ನು ಆಮದನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಯಾವುದು, ಕೋಲ್ಕತ್ತಾ ಬಂದರಾಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ ವಿಶಾಖಪಟ್ಟಣ. ಸೊ ಇದು ಬಂದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಸೊ ಇದು ಅತಿ ಆಳವಾದ ಭೂಮಿಯಿಂದ ಸುತ್ತುವರಿದ ಬಂದರಾಗಿದೆ. ಸೊ ಕೇಳ್ತಾರೆ ಅತಿ ಆಳವಾದ ಯಾವುದು, ಅತಿ ದೊಡ್ಡದು ಯಾವುದು, ಅಥವಾ ಕೃತಕ ಯಾವುದು, ಸ್ವಾಭಾವಿಕ ಯಾವುದು, ಈ ಥರ ಎಲ್ಲ ಕೇಳ್ತಾ ಹೋಗ್ತಾರೆ. ಅತಿ ಆಳವಾದ ಭೂಮಿಯಿಂದ ಸುತ್ತುವರಿದ ಬಂದರು ಈ ಒಂದು ವಿಶಾಖಪಟ್ಟಣ ಬಂದರು ಆಗಿರುತ್ತೆ. ಇದು ಕಬ್ಬಿಣದ ಅದಿರು, ಆಹಾರ ಧಾನ್ಯ, ಮರದ ದಿಮ್ಮಿ, ಚರ್ಮ ಉತ್ಪನ್ನಗಳನ್ನು ರಫ್ತನ್ನು ಮಾಡ್ತಕ್ಕಂಥದ್ದು. ಪೆಟ್ರೋಲಿಯಂ, ರಾಸಾಯನಿಕಗಳು, ರಸಗೊಬ್ಬರಗಳು ಮತ್ತು ಯಂತ್ರೋಪಕರಣಗಳನ್ನ ಆಮದನ ಮಾಡ್ಕೊಳ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಮರ್ಮಾ ಗೋವಾ ಬಂದು ಇದು ಗೋವಾದಲ್ಲಿ ಇರ್ತಕ್ಕಂಥದ್ದು. ಇದು ಸಹ ಒಂದು ಸ್ವಾಭಾವಿಕ ಬಂದರಾಗಿದ್ದು ಗೋವಾದಲ್ಲಿ ಕಂಡು ಬರುತ್ತೆ. ಇದು ಮೇಯ್ನಾಗಿ ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರು, ಗೋಡಂಬಿ, ಉಪ್ಪು, ಎಲೆ ಇಷ್ಟನ್ನು ರಫ್ತನ್ನು ಮಾಡುತ್ತೆ. ತೈಲ, ಸಿಮೆಂಟು, ರಸಗೊಬ್ಬರ ಮತ್ತು ಆಹಾರ ಧಾನ್ಯವನ್ನು ಆಮದನ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಕೊಚ್ಚಿನ್ ಬಂದು ಕೇರಳದಲ್ಲಿ ಇರ್ತಕ್ಕಂಥದ್ದು. ಹಡಗುಕಟ್ಟೆಯ ಬಂದರು ಅಂತ ಹೇಳ್ತಾರೆ ಇದನ್ನು. ಇಲ್ಲಿ ಬಂದು ನಾರು ಉತ್ಪನ್ನ, ಕೊಬ್ಬರಿ, ತೆಂಗಿನಕಾಯಿ ವೆರಿ ಇಂಪಾರ್ಟೆಂಟು, ರಬ್ಬರು, ಟೀ ಮತ್ತು ಗೋಡಂಬಿಯನ್ನು ರಫ್ತನ್ನು ಮಾಡ್ತಕ್ಕಂಥದ್ದು. ಪೆಟ್ರೋಲಿಯಂ, ಲೋಹಗಳು, ರಾಸಾಯನಿಕ, ರಸಗೊಬ್ಬರ ಹಾಗೂ ಅಡುಗೆ ಎಣ್ಣೆನ ಆಮದನ ಮಾಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕಾಂಡ್ಲಾ ವೆರಿ ಇಂಪಾರ್ಟೆಂಟು. ಕಾಂಡ್ಲಾ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ಬೋದು. ಕಾಂಡ್ಲಾ ಬಂದು ಗುಜರಾತ್ ಒಂದು ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಸ್ವಾತಂತ್ರ್ಯದ ನಂತರ ಅಭಿವೃದ್ಧಿಪಡಿಸಿದ ಪ್ರಥಮ ಬಂದರಂತೆ. ನೋಡಿ ವೆರಿ ಇಂಪಾರ್ಟೆಂಟು. ಸ್ವಾತಂತ್ರ್ಯದ ನಂತರ
ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥ ಒಂದು ಪ್ರಥಮ ಬಂದರು ಅಂತ ಹೇಳಿದ್ರೆ ಅದು ಕಾಂಡ್ಲಾ ಗುಜರಾತಲ್ಲಿ ಕಂಡು ಬರ್ತಕ್ಕಂಥದ್ದು. ಉಪ್ಪು, ಹತ್ತಿ, ಮೂಳೆ, ನ್ಯಾಪ್ತಾ, ನುಣುಪು ಕಲ್ಲು ಹಾಗೂ ಕೈಗಾರಿಕಾ ವಸ್ತುಗಳನ್ನು ರಫ್ತಾನ ಮಾಡ್ತಕ್ಕಂಥದ್ದು. ಪೆಟ್ರೋಲಿಯಂ, ರಸಗೊಬ್ಬರ, ಫಾಸ್ಫೇಟ್, ಗಂಧಕ ಮತ್ತು ಯಂತ್ರೋಪಕರಣಗಳನ್ನು ಆಮದನ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟು, ಪ್ಯಾರಾದೀಪ್ ಕೇಳಿದ್ರೆ ಅಲ್ವಾ. ಸೊ ಕಬ್ಬಿಣದ ಹದಿರು ಮತ್ತು ಮ್ಯಾಂಗನೀಸನ್ನು ರಫ್ತಾನ ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರಲ್ಲ. ಸೊ ಇಲ್ಲಿ ನೋಡಿ, ಕಬ್ಬಿಣದ ಹದಿರು ಮತ್ತು ಮ್ಯಾಂಗನೀಸನ್ನು ರಫ್ತಾನ ಮಾಡ್ತಕ್ಕಂಥ ಒಂದು ಬಂದರು ಪಾರಾದೀಪ್. ಇದು ಒರಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಮೇಯ್ನಾಗಿ ಇಲ್ಲೇ ಕೊಟ್ಟಿದ್ದಾನೆ, ಕಬ್ಬಿಣದ ಹದಿರು ಹಾಗೂ ಕಲ್ಲಿದ್ದಲು ಮತ್ತು ಮ್ಯಾಂಗನೀಸ್ ವೆರಿ ಇಂಪಾರ್ಟೆಂಟು ರಫ್ತಿನ ಪ್ರಮುಖ ಬಂದರು ಅಂತಲೇ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನವಮಂಗಳೂರು ಕರ್ನಾಟಕದಲ್ಲಿರ್ತಕ್ಕಂಥದ್ದು ಕಬ್ಬಿಣದ ಹದಿರಿನ ರಫ್ತಿನ ಪ್ರಮುಖ ಬಂದರು. ಇದು ಸಹ ವೆರಿ ಇಂಪಾರ್ಟೆಂಟ್ ನೋಡಿ ಇದು. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಟುಟಾಕಾರಿನ್ ಅಂತಕ್ಕಂಥದ್ದು. ಟುಟಿಕಾರಿನ್ ಬಂದು ತಮಿಳುನಾಡಲ್ಲಿ ಇರ್ತಕ್ಕಂಥದ್ದು ಭಾರತದ ದಕ್ಷಿಣ ತುದಿಯ ಪ್ರಮುಖ ಬಂದರು. ಹತ್ತಿ ಬಟ್ಟೆಗಳು, ಟೀ ಮತ್ತು ಸಾಂಬಾರ್ ಪದಾರ್ಥಗಳನ್ನು ರಫ್ತಾನ ಮಾಡುತ್ತೆ. ಯಂತ್ರಗಳು, ರಸಗೊಬ್ಬರ, ಪೆಟ್ರೋಲಿಯಂ ಉತ್ಪನ್ನಗಳನ್ನು ಆಮದನ ಮಾಡ್ಕೊಳ್ತಕ್ಕಂಥದ್ದು. ಆ್ಯಂಡ್ ನವಶೇವ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಮುಂಬೈ ಬಂಧನ ಒತ್ತಡವನ್ನು ತಪ್ಪಿಸಲು ನಿರ್ಮಿಸಿದ ಬಂದರು. ಸೊ ಕೇಳ್ತಾರೆ, ಮುಂಬೈ ಬಂಧನ ಒತ್ತಡವನ್ನು ತಪ್ಪಿಸಲು ನಿರ್ಮಿಸಿರುವ ಬಂದರು ಯಾವುದು? ನವಶೇವ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಇಷ್ಟು ವೆರಿ ಇಂಪಾರ್ಟೆಂಟು. ನವಶೇವ ಆಗಿರ್ಬೋದು, ಟುಟಿಕಾರಿನ್ ಆಗಿರ್ಬೋದು, ನವಮಂಗಳೂರು, ಪಾರಾದೀಪ, ಕಾಂಡ್ಲಾ, ಕೊಚ್ಚಿನ್. ಸೊ ನೋಡಿದ್ದು ನವಮಂಗಳೂರು ಬಂದು ಕಬ್ಬಿಣದ ಹದಿರಿಗೆ ಫೇಮಸ್ ಆಗಿದೆ. ಪಾರಾದೀಪ್ ಬಂದು ಕಬ್ಬಿಣದ ಹದಿರು ಪ್ಲಸ್ ಕಲ್ಲಿದ್ದಲು ಪ್ಲಸ್ ಮ್ಯಾಂಗನೀಸ್ಗೆ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಮತ್ತು ಸ್ವಾತಂತ್ರ್ಯ ನಂತರ ಅಭಿವೃದ್ಧಿಪಡಿಸಿದ ಬಂದರು ಅಂತ ಹೇಳಿದ್ರೆ ಕಾಂಡ್ಲಾ ಬಂದರಾಗಿರುತ್ತೆ. ಮತ್ತು ತುಂಬ ಆಳವಾದ ಬಂದರು ಯಾವುದು ಅಂತ ಕೇಳಿದ್ರೆ ವಿಶಾಖಪಟ್ಟಣ ಅಂತಕ್ಕಂಥದ್ದಾಗಿರುತ್ತೆ. ಓಕೆ, ಸೊ ಈ ಥರ ಕ್ವಶನ್ಸ್ಗಳು ರೈಸ್ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ ಹೀಗಿದೆ, ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಯಾವುದು? ಕಾರವಾರ ಮತ್ತು ಗೋಕರ್ಣ, ಕುಮುಟ ಮತ್ತು ಹೊನ್ನಾವರ, ಹೊನ್ನಾವರ ಮತ್ತು ಭಟ್ಕಳ, ಭಟ್ಕಳ ಮತ್ತು ಮಲ್ಪೆ. ಸೊ ನೋಡಿ, ಇಲ್ಲಿ ಅಘನಾಶಿನಿ ಮತ್ತು ಶರಾವತಿ ನದಿಗಳು ಏನಿದೆಯೋ ಸೊ ಇದೆಲ್ಲ ಬಂದು ಪಶ್ಚಿಮಾಭಿಮುಖವಾಗಿ ಇರತಕ್ಕಂಥ ನದಿಗಳಾಗಿರುತ್ತೆ. ಯಾವುದ್ಯಾವುದು ಅಂತ ಹೇಳಿದ್ರೆ ಅಘನಾಶಿನಿ, ಶರಾವತಿ ಆಗಿರ್ಬೋದು, ಮತ್ತು ಕಾಳಿ ಬರುತ್ತೆ ಒಂದು, ಕಾಳಿ ಮತ್ತು ಬೆಡ್ತಿ. ಓಕೆ, ಸೊ ಬೆಡ್ತಿ ಮತ್ತು ನೇತ್ರಾವತಿ. ಸೊ ಇದೆಲ್ಲ ಬರ್ತಕ್ಕಂಥದ್ದು ಪಶ್ಚಿಮಾಭಿಮುಖವಾಗಿ ಇರತಕ್ಕಂಥ ಪ್ರಮುಖ ನದಿಗಳು. ಸೊ ಅದರಲ್ಲಿ ಅಘನಾಶಿನಿ ಮತ್ತು ಶರಾವತಿ ಏನಿದೆಯೋ ಇದು ಬಂದು, ಸೊ ನೋಡಿ, ಶರಾವತಿ ಅಂತಕ್ಕಂಥದ್ದು ಹಂಬು ತೀರ್ಥ, ಇಟ್ ಮೀನ್ಸ್ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿಗೆ ಸೇರ್ತಕ್ಕಂಥ ಒಂದು ಹಂಬು ತೀರ್ಥದ ಬಳಿ ಅದರ ಒಂದು ಉಗಮ ಆಗ್ತಕ್ಕಂಥದ್ದು. ಹಾಗಾಗಿ ಅಘನಾಶಿನಿ ಅಥವಾ ಪಾಪನಾಶಿನಿ ಅಂತಲೂ ಸಹ ಕರೀತಕ್ಕಂಥ ಈ ಒಂದು ನದಿ ಶಿರಸಿ ಬಳಿ ಈ ಒಂದು ಉಗಮವನ್ನು ತಗೊಳ್ತಕ್ಕಂಥದ್ದಾಗಿರುತ್ತೆ. ಅದರ ಪ್ರಶ್ನೆ ಏನಂತ ಹೇಳಿದ್ರೆ ಇವೆರಡು ಎಲ್ಲಿ ಸಂಧಿಸುತ್ತವೆ ಅಂತಕ್ಕಂಥದ್ದು ಪಾಯಿಂಟು. ಸೊ ಶರಾವತಿ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಹೊನ್ನಾವರ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ಏನು ಮಾಡುತ್ತೆ, ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥದ್ದು. ಅರಬ್ಬಿ ಸಮುದ್ರವನ್ನು ಹೊನ್ನಾವರ ಬಳಿ ಶರಾವತಿ ನದಿ ಹೋಗಿ ತಲುಪ್ತಕ್ಕಂಥದ್ದು ಆಗಿರುತ್ತೆ. ಅದೇ ರೀತಿ ಹೊನ್ನಾವರ ಮತ್ತು ಏನು ಕುಮುಟ ಕೊಟ್ಟಿದ್ದಾರೆ ಆಪ್ಷನ್ 2, ಹೊನ್ನಾವರ ಮತ್ತು ಕುಮುಟ, ಇವೆರಡು ನದಿಗಳು ಎರಡು ನಗರ ಅಥವಾ ಪಟ್ಟಣಗಳ ಜೋಡಿ ಈ ಒಂದು ಅಘನಾಶಿನಿ ಮತ್ತು ಶರಾವತಿ ನಡುವೆ ಬರ್ತಕ್ಕಂಥದ್ದು ಆಗಿರುತ್ತೆ. ಶಿರಸಿ ಅಂತಕ್ಕಂಥದ್ದು ಏನಿದೆಯೋ ಈ ಒಂದು ಅಘನಾಶಿನಿ ಮತ್ತು ಶರಾವತಿ ಬಂದು ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟತಕ್ಕಂಥದ್ದಾಗಿರುತ್ತೋ. ಸೊ ಅವೆರಡರ ನಡುವೆ ಬರ್ತಕ್ಕಂಥದ್ದು ಕುಮುಟ ಮತ್ತು ಹೊನ್ನಾವರ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕೆಳಕಂಡ ವರದಿಯನ್ನು ಆಧರಿಸಿ 1956ರಲ್ಲಿ ಕರ್ನಾಟಕದ ರಚನೆ ಆಯಿತು ಅಂತ ಹೇಳಿದ್ದಾರೆ. JVP ಸಮಿತಿ, ವಾಂಚು ಸಮಿತಿ, ಫಜಲ್ ಅಲಿ ಆಯೋಗ, SK ದರ್ ಸಮಿತಿ. ಸೊ ಇಲ್ಲಿ ಏನಿದೆಯೋ JVP ಸಮಿತಿ, ವಾಂಚು ಸಮಿತಿ ಮತ್ತು ಫಜಲ್ ಅಲಿ ಆಯೋಗ, SK ದರ್ ಸಮಿತಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ಗೆ ಇಲ್ಲಿ ಈ ಒಂದು ದಾರ್ ಸಮಿತಿಯಿಂದ ಇರ್ತಕ್ಕಂಥದ್ದು ಏನಿದೆಯೋ SK ದರ್ ಸಮಿತಿ ಅಥವಾ ದಾರ್ ಸಮಿತಿ ಅಂತ ಹೇಳ್ತೀವಿ. ಇದು 1948ರಲ್ಲಿ ಈ ಒಂದು ರಾಜೇಂದ್ರ ಪ್ರಸಾದ್, ಆಗಿನ ರಾಷ್ಟ್ರಪತಿ ಆಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರು ಏನು ಮಾಡ್ತಾರೆ, ಪ್ರಸಾದ್ರವರು ಭಾಷಾವಾರು ಪ್ರಾಂತ್ಯಗಳ ಆಯೋಗವನ್ನು ರಚನೆ ಮಾಡಿ, ಇಟ್ ಮೀನ್ಸ್ ರಾಜ್ಯ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ಮಾಡ್ತಕ್ಕಂಥ ಒಂದು ಇದಕ್ಕೆ ಕೈ ಹಾಕ್ತಾರೆ. ಯಾರು? 1948ರಲ್ಲಿ ರಾಜೇಂದ್ರ ಪ್ರಸಾದ್ರವರು SK ದರ್ ಸಮಿತಿಯಲ್ಲಿ. ಇದು ಯಾವಾಗ ವಿಫಲ ಆಗುತ್ತೋ ಸೊ ಇದನ್ನು ಮುಂದುವರಿಸೋದಕ್ಕೋಸ್ಕರ ಏನು ಮಾಡ್ತಾರೆ, JVP ಸಮಿತಿಯನ್ನು ರಚನೆ ಮಾಡ್ತಾರೆ. ಸೊ JVP ಮೀನ್ಸ್ J ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು, V ಅಂತ ಹೇಳಿದ್ರೆ ವಲ್ಲಭಾಯ್ ಪಟೇಲ್, P ಅಂತ ಹೇಳಿದ್ರೆ ಪಟ್ಟಾಭಿ ಸೀತಾರಾಮಯ್ಯ. ಸೊ ಅವರು ಮೂರ ಹೆಸರಿನಲ್ಲಿ ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್, P ಮೀನ್ಸ್ ಪಟ್ಟಾಭಿ ಸೀತಾರಾಮಯ್ಯ, ಮೂರು ಜನರ ಹೆಸರಿನಲ್ಲಿ JVP ಸಮಿತಿಯನ್ನು ಈ ಒಂದು ದಾರ್ ಸಮಿತಿಯ ಮುಂದೆ ತರ್ತಕ್ಕಂಥದ್ದಾಗುತ್ತೆ. ಸೊ ದಾರ್ ಸಮಿತಿ ಅಲ್ಲಿಗೆ ಕಟ್ಟಾಗುತ್ತೆ. ಸೊ ಅದರ ಒಂದು ಮುಂದುವರೆದ ಭಾಗವನ್ನು JVP ಸಮಿತಿಯಲ್ಲಿ ರಚನೆಯಲ್ಲಿ ತಗೊಳ್ತಾ ಹೋಗ್ತಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು, 1956 ಕೇಳಿರ್ತಕ್ಕಂಥದ್ದು. ಸೊ ಇದು 1948 ಆಯಿತು. ಓಕೆ, ಸೊ ಇದರ ನೆಕ್ಸ್ಟ್ ಮುಂದುವರೆದ ಭಾಗ ಬಂದು JVP ಸಮಿತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಾಂಚು ಸಮಿತಿ ಅಂತಕ್ಕಂಥದ್ದು ಏನಾಗುತ್ತೆ, 1970ರಲ್ಲಿ ಈ ಒಂದು ಭಾರತದ ನ್ಯಾಯಮಂಡಲದ ಶಾಸನಬದ್ಧ
ಅದಕ್ಕೆ ಒಂದು ಮೌಲ್ಯಮಾಪನವನ್ನು ಮಾಡ್ತಕ್ಕಂಥ ಒಂದು ಸಮಿತಿ ಈ ಒಂದು ವಾಂಚು ಸಮಿತಿ ಆಗಿರುತ್ತೆ. ಸೊ ಹಾಗಾಗಿ ಇದು ಸಹ ಬರೋದಿಲ್ಲ. ಫಜಲ್ ಅಲಿ ಆಯೋಗ ಅಂತಕ್ಕಂಥದ್ದು 1956ರಲ್ಲಿ ಕರ್ನಾಟಕದ ರಚನೆಗೆ ಸಹಕಾರಿಯಾಗ್ತಕ್ಕಂಥ ಒಂದು ಆಯೋಗ ಅಂತ ಹೇಳಬಹುದಾಗುತ್ತೆ. ಆಪ್ಷನ್ 3 ಏನಿದೆಯೋ ಫಜಲ್ ಅಲಿ ಆಯೋಗ ಅಂತಕ್ಕಂಥದ್ದು. ಸೊ ತುಂಬ ಇಂಪಾರ್ಟೆಂಟು. ಎಸ್ ಕೆ ಧರ್ ಮತ್ತು JVP ಸಮಿತಿ, ವಾಂಚು ಸಮಿತಿ. ಸೊ ವಾಂಚು ಸಮಿತಿ 1970 ಹೇಳಿದಾಗೆ ಇದಕ್ಕೆ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಒಂದು ಸಮಿತಿ ಆಗಿರುತ್ತೆ. ಆ್ಯಂಡ್ ಎಸ್ ಕೆ ಧರ್ ಮತ್ತು JVP ಸಮಿತಿ ಎರಡೂ ಸಹ ಒಂದು ಭಾಷಾವಾರು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥದ್ದು ಆದ್ರೂ ಸಹ ಕರ್ನಾಟಕದ ರಚನೆ ಆಗ್ತಕ್ಕಂಥದ್ದು 1956ರ ಫಜಲ್ ಅಲಿ ಆಯೋಗಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಇದು 1955ರಲ್ಲಿ ತನ್ನ ವರದಿಯನ್ನು ಕೊಡುತ್ತೆ. ಅದು ಅಪ್ರೂವಲ್ ಆಗ್ತಕ್ಕಂಥದ್ದು 1956ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲು ಇರುವ ದಿನ ಯಾವುದು? ಜೂನ್ 21, ಮಾರ್ಚ್ 21, ಸೆಪ್ಟೆಂಬರ್ 23, ಡಿಸೆಂಬರ್ 22 ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಆಪ್ಷನ್ 1 ಏನಿದೆ ಜೂನ್ 21ರಲ್ಲಿ ಈ ಒಂದು ದಕ್ಷಿಣ ಗೋಳಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ. ಆದರೆ ಅತಿ ಕಡಿಮೆ ಹಗಲನ್ನು ಹೊಂದಿರತಕ್ಕಂಥ ಒಂದು ಇದು ಯಾವುದು ಅಂತ ಹೇಳಿದ್ರೆ ಡಿಸೆಂಬರ್ 22 ಆಗಿರುತ್ತೆ. ಕಡಿಮೆ ಹೊಂದಿರತಕ್ಕಂಥದ್ದು ಡಿಸೆಂಬರ್ 22, ಹೆಚ್ಚು ಹಗಲನ್ನು ಹೊಂದಿರತಕ್ಕಂಥದ್ದು ಜೂನ್ 21 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಹೊಂದಿರುವ ರಾಜ್ಯ ಯಾವುದು? ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಆನ್ಸರ್ ಆಪ್ಷನ್ 2 ಮಿಜೋರಾಂ. ಆ್ಯಂಡ್ ನೆಕ್ಸ್ಟ್ ಬಂದು ಬೆಳ್ಳಿಯು ಸಮೃದ್ಧವಾಗಿ ಸಿಗುವಂಥ ರಾಜ್ಯ ಯಾವುದು ಅಂತ ಕೇಳಿದರೆ ತುಂಬ ರೇರ್ ಕ್ವಶನ್ ಅಂತಲೇ ಹೇಳ್ಬೋದು. ಬೆಳ್ಳಿ ಬಗ್ಗೆ ಅಷ್ಟಾಗಿ ಎಲ್ಲೂ ಸಹ ಕ್ವಶನ್ ರೈಸ್ ಆಗಿರಲಿಲ್ಲ. ಬೆಳ್ಳಿಯು ಸಮೃದ್ಧವಾಗಿ ಸಿಗುವಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ಆಪ್ಷನ್ 1 ಏನಿದೆಯೋ ರಾಜಸ್ಥಾನ ಆಗಿರುತ್ತೆ. ಆಪ್ಷನ್ 1. ಆ್ಯಂಡ್ ನೆಕ್ಸ್ಟು ಪ್ರಾಣಿಗಳು ಮತ್ತು ಸಸ್ಯಗಳು ಮತ್ತು ಇನ್ನಿತರ ಸೂಕ್ಷ್ಮ ಜೀವಿಗಳ ಪಳಿಯುಳಿಕೆಗಳು ಯಾವ ಶಿಲೆಗಳಲ್ಲಿ ಕಂಡುಬರುತ್ತವೆ? ಸೊ ಮುಂದಿನ ಪ್ರಶ್ನೆಯಲ್ಲಿ ಪ್ಲೂಟಾನಿಕ್ ಶಿಲೆಗಳು, ಜಲಜ ಶಿಲೆಗಳು, ರೂಪಾಂತರಿತ ಶಿಲೆಗಳು ಮತ್ತು ಅಗ್ನಿಶಿಲೆಗಳು ಅಂತ ಕೊಟ್ಟಿದ್ದಾರೆ. ಸೊ ರೂಪಾಂತರಿತ ಮತ್ತು ಅಗ್ನಿಶಿಲೆಗಳಿಗೆ ಸಂಬಂಧಪಟ್ಟಂತೆ ಅಗ್ನಿಶಿಲೆಗಳು ಅಂತಂದರೆ ತುಂಬ ಫಾರ್ ಎಕ್ಸಾಂಪಲ್ ಅಂತ ಹೇಳ್ತಾ ಹೋದರೆ ಗ್ರಾಫೈಟನ್ನು ನೋಡಬಹುದಾಗಿರುತ್ತೆ. ಸೊ ಅಗ್ನಿಶಿಲೆಯಲ್ಲಿ ಗ್ರಾಫೈಟನ್ನು ನೋಡ್ತೀವಿ. ಸೊ ಈ ಗ್ರಾಫೈಟನ್ನು ರೂಪಾಂತರ ಶಿಲೆಯಲ್ಲಿ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಮೀನ್ಸ್ ಗ್ರಾಫೈಟನ್ನು ನೀಸಾಗಿ ರೂಪಾಂತರವಾಗಿ ಕನ್ವರ್ಟನ್ನು ಮಾಡ್ತಾರೆ. ಇಟ್ ಮೀನ್ಸ್ ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ಶಾಖ ಮತ್ತು ಒತ್ತಡದಿಂದ ರಾಸಾಯನಿಕವಾಗಿ ಮತ್ತು ಭೌತಿಕವಾಗಿ ಬದಲಾವಣೆ ಹೊಂದಿ ರೂಪಾಂತರ ಶಿಲೆಗಳನ್ನಾಗಿ ಉಂಟು ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಗ್ರಾಫೈಟ್ ಬಂದು ನೀಸನ್ನು ರೂಪಾಂತರ ಮಾಡ್ತಕ್ಕಂಥದ್ದಾಗಿದ್ದು, ಬಸಾಲ್ಟ್ ಅಂತಕ್ಕಂಥದ್ದು ಬಸಾಲ್ಟ್ ಬಂದು ಅಗ್ನಿಶಿಲೆ. ಸೊ ಅದು ಬಂದು ಶಿಸ್ಟ್ ಅಂತಕ್ಕಂಥದ್ದನ್ನ ಚೇಂಜ್ ಮಾಡುತ್ತೆ, ರೂಪಾಂತರವಾಗಿ ಬದಲಾವಣೆ ಮಾಡುತ್ತೆ. ಮತ್ತು ಕಲ್ಲಿದ್ದಲು ಬಂದು ಗ್ರಾಫೈಟ್ ಆಗಿ ಚೇಂಜ್ ಮಾಡುತ್ತೆ. ಗ್ರಾಫೈಟ್ನ ವಜ್ರವಾಗಿ ಚೇಂಜ್ ಮಾಡ್ತಕ್ಕಂಥದ್ದನ್ನ ನಾವು ಏನಂತೀವಿ ರೂಪಾಂತರ ಶಿಲೆಗಳು ಅಂತ ಹೇಳ್ತೀವಿ. ಅದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರಾಣಿಗಳು, ಸಸ್ಯಗಳು ಮತ್ತು ಇನ್ನಿತರ ಸೂಕ್ಷ್ಮಜೀವಿಗಳ ಪಳಿಯುಳಿಕೆಗಳು ಯಾವ ಒಂದು ಶಿಲೆಯಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ 2 ಜಲಜ ಶಿಲೆಗಳಲ್ಲಿ ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಬಂದು ಕರ್ನಾಟಕದಲ್ಲಿ ಲ್ಯಾಟರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂತಹ ಜಿಲ್ಲೆಗಳ ಸರಿಯಾದ ಅನುಕ್ರಮಣಿಕೆ ಕೆಳಕಂಡಂತೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನುಕ್ರಮಣಿಕೆಯಿಂದ ತೋಳೋದಕ್ಕೆ ಹೋಗಲೇಬೇಡಿ. ಯಾಕಂತ ಹೇಳಿದ್ರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಆನ್ಸರ್ ಮಾತ್ರನೇ ಈ ಒಂದು ಲ್ಯಾಟರೈಟ್ ಮಣ್ಣಿಗೆ ಸಂಬಂಧಪಟ್ಟಂಥ ಜಿಲ್ಲೆಗಳು ಅಂತ ಹೇಳ್ಬಹುದಾಗಿರುತ್ತೆ. ಸೊ ಬಿಜಾಪುರ, ಗುಲ್ಬರ್ಗ, ಶಿವಮೊಗ್ಗ ಇವೆಲ್ಲ ಬರ್ತಕ್ಕಂಥದ್ದೆಲ್ಲ. ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಏನಿದೆಯೋ ಇದರಲ್ಲಿ ಲ್ಯಾಟರೈಟ್ ಮಣ್ಣುಗಳು ಕಂಡು ಬರುತ್ತೆ. ಸೊ ಇಲ್ಲಿ ಹಾರ್ಡ್ ವೈಸ್ ಆಗಲ್ಲ ಅಂತ ಹೇಳಿದ್ರು ಕೊಡಗು, ದಕ್ಷಿಣ ಕನ್ನಡ, ಉಡುಪಿ. ಸೊ ಇದು 3ರಲ್ಲೇ ಮೇಯ್ನಾಗಿ ಲ್ಯಾಟರೈಟ್ ಮಣ್ಣು ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ನೋಡಿ ಇಲ್ಲಿದೆ ಲ್ಯಾಟರೈಟ್ ಸಾಯಿಲ್ ಅಂತ ಹೇಳಿದ್ರೆ ಜಂಬಿಟ್ಟಿಗೆ ಮಣ್ಣು ಅಂತ ಹೇಳ್ತೀವಿ. ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಸಾಯಿಲ್ ಅಂತ ಹೇಳ್ತೀವಿ. ಇದು ಸೊ ಅತ್ಯಧಿಕ ಮಳೆ ಬೀಳ್ತಕ್ಕಂಥ 20 ಸೆಂಟಿಮೀಟರ್ ಮಳೆಯಂತೆ ಪ್ರದೇಶದಲ್ಲಿ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಪ್ರಭಾವಕ್ಕೆ ಒಳಗಾಗಿ ಇವನ ಗ್ರಾನೈಟ್ನಂತಹ ಶಿಲೆಗಳು ತೀವ್ರಗತಿಯಲ್ಲಿ ಶೀತಲೀಕರಣಗೊಂಡು ಉಂಟಾಗ್ತಕ್ಕಂಥ ಒಂದು ಮಣ್ಣೆ ಈ ಒಂದು ಜಂಬಿಟ್ಟಿಗೆ ಮಣ್ಣು. ಇಲ್ಲಿ ಕಂಡು ಬರ್ತಕ್ಕಂಥದ್ದು ಮೇಯ್ನಾಗಿ ಏನಂತ ಹೇಳಿದ್ರೆ ಮಣ್ಣಿನಲ್ಲಿ ಲವಣಾಂಶಗಳು ತೊಳೆಯಲ್ಪಟ್ಟು, ಇಟ್ ಮೀನ್ಸ್ ಮಣ್ಣಿನಲ್ಲಿ ಇರ್ತಕ್ಕಂಥ ಲವಣಾಂಶ ಏನಾಗುತ್ತೆ ಕೊಚ್ಕೊಂಡು ಹೊಂಟೋಗುತ್ತೆ ಇದರಲ್ಲಿ. ಅಲ್ಲಿ ಉಳಿರ್ತಕ್ಕಂಥದ್ದು ಕೇವಲ ಕಬ್ಬಿಣದ ಆಕ್ಸೈಡು, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರಾಕ್ಸೈಡು. ಕಬ್ಬಿಣದ ಆಕ್ಸೈಡು, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರಾಕ್ಸೈಡ್ 3 ಅಲ್ಲಿ ಒಂದು ಜಂಬಿಟ್ಟಿಗೆ ಮಣ್ಣಿನಲ್ಲಿ ಇರ್ತಕ್ಕಂಥ ಮೇಯ್ನಾಗಿ ಲವಣಾಂಶ ಇರೋದಿಲ್ಲ. ಈ ಒಂದು 3 ಅಂಶಗಳು ಅಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಮತ್ತು ಇದರಲ್ಲಿ ಆಮ್ಲತೆ ತೀವ್ರಗತಿಯಲ್ಲಿ ಇರ್ತಕ್ಕಂಥದ್ದಾಗಿದೆ. pH ವ್ಯಾಲ್ಯೂ 5ಕ್ಕಿಂತ ಜಾಸ್ತಿ ಅಂತಕ್ಕಂಥದ್ದು ಹೇಳ್ಬಹುದು ಜಂಬಿಟ್ಟಿಗೆ ಮಣ್ಣಿನಲ್ಲಿ ಇರ್ತಕ್ಕಂಥದ್ದು. ಮತ್ತು ಇದರಲ್ಲಿ ಸಾರಜನಕ ಹಾಗೂ ಇತರ ಲವಣಗಳ ಕೊರತೆ, ಆಗಲೇ ಹೇಳಿದಾಗೆ ಮಣ್ಣಿನಲ್ಲಿ ಲವಣಾಂಶಗಳು ಇರೋದಿಲ್ಲ, ಕೊಚ್ಕೊಂಡು ಹೋಗುತ್ತೆ.
ಅಲ್ಲಿ ಸಾರಜನಕ ಆಗಿರ್ಬೋದು ಅಥವಾ ಲವಣಗಳ ಕೊರತೆ ಕಂಡು ಬರುತ್ತೆ. ಅಂಡ್ ನೆಕ್ಸ್ಟ್ ಈ ಮಣ್ಣು ಅತಿ ಕಡಿಮೆ ಫಲವತ್ತತೆನ ಹೊಂದಿರತಕ್ಕಂಥದ್ದಾಗಿದ್ದು ಇದು ಕಂಡು ಬರ್ತಕ್ಕಂಥದ್ದು ಪಶ್ಚಿಮ ಘಟ್ಟಗಳಲ್ಲಿ ಮೇಯ್ನ್ ಆಗಿ ನೋಡಿ, ಇದು ಪಶ್ಚಿಮ ಘಟ್ಟಗಳ ಒಂದು ಭಾಗದಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡು ಬರುತ್ತೆ. ಅದರಲ್ಲೂ ಮೇಯ್ನ್ ಆಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು, ಚಾಮರಾಜನಗರ ಮತ್ತು ಹಾಸನ, ಬೀದರ್ ಮತ್ತು ಕೋಲಾರ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕೊಡಗು. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಉತ್ತರ ಕನ್ನಡ, ಉಡುಪಿ, ಕೊಡಗು ಏನೋ ಕೊಟ್ಟಿದ್ದರು. ಚಾಮರಾಜನಗರ, ಹಾಸನ ಮತ್ತು ಬೀದರ್ ಮತ್ತು ಕೋಲಾರದಲ್ಲಿ ಕಂಡು ಬರುತ್ತೆ. ಸೊ ನೋಡಿ ಇಲ್ಲಿದೆ ನೋಡಿ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ. ಸೊ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಒಂದು ಲ್ಯಾಟರೈಟ್ ಮಣ್ಣಾಗಿರುತ್ತೆ. ಸೊ ಓಕೆ. ಸೊ ಅಂಡ್ ನೆಕ್ಸ್ಟ್ ಇಲ್ಲಿ ಹೆಚ್ಚಾಗಿ ಏನೇನು ಬೆಳೀತಾರೆ ಅಂತ ಹೇಳಿದ್ರೆ ಕಾಫಿ, ಟೀ, ಗೋಡಂಬಿ, ರಬ್ಬರ್, ಸಾಂಬಾರು ಬೆಳೆಗಳು ಮುಂತಾದ ತೋಟಗಾರಿಕಾ ಬೆಳೆಯನ್ನು ಬೆಳೆಯೋದಕ್ಕೋಸ್ಕರ ಈ ಒಂದು ಮಣ್ಣು ತುಂಬ ಉಪಯುಕ್ತವಾಗಿದೆ ಅಂತ ಹೇಳ್ಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಅಂಶ ಯಾವುದು? ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಥಂಡರ್ ಸ್ಟಾರ್ಮ್ ಡೆವಲಪ್ಮೆಂಟ್ ಈಸ್ ಅಂತ ಕೊಟ್ಟಿದ್ದಾರೆ. ವಾತಾವರಣದ ಸ್ಥಿರತೆ, ಉಷ್ಣಾಂಶದ ಪ್ರತಿಲೋಮನ, ಕೆಳಗಿನ ಸ್ತರಗಳಲ್ಲಿ ಸಮೃದ್ಧವಾದ ತೇವಾಂಶ, ವಾತಾವರಣದ ಅಸ್ಥಿರತೆ. ಸೊ ಗುಡುಗು, ಮಿಂಚು, ಬಿರುಗಾಳಿ ಏನು ಬರುತ್ತದಕ್ಕೆ ಪ್ರಮುಖವಾದಂಥ ಒಂದು ಅಂಶ, ಅದು ಪ್ರಮುಖವಾದ ಕಾರಣ, ಪ್ರಮುಖವಾದ ರೀಸನ್ ಏನು ಅಂತ ಕೇಳಿದ್ರೆ ಆನ್ಸರು ಆಪ್ಷನ್ 3 ಕೆಳಗಿನ ಸ್ತರಗಳಲ್ಲಿ ಸಮೃದ್ಧವಾದ ತೇವಾಂಶ. ಆಪ್ಷನ್ 3 ಅಬಾಂಡೆನ್ಸ್ ಆಫ್ ಮಾಯಿಶ್ಚರ್ ಇನ್ ಲೋವರ್ ಲೇಯರ್ಸ್ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯುತ್ತಾರೆ? ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯುತ್ತಾರೆ? ದ ವೆಲಾಸಿಟಿ ಆಫ್ ದ ವಿಂಡ್ ಈಸ್ ಮೆಜರ್ಡ್ ಬೈ ಥರ್ಮಾಮೀಟರ್, ಅನಿಮೋಮೀಟರ್, ಬ್ಯಾರೋಮೀಟರ್, ಹೈಗ್ರೋಮೀಟರ್ ಅಂತ ಕೊಟ್ಟಿದ್ದಾರೆ. ಥರ್ಮೋಮೀಟರ್, ಅನಿಮೋಮೀಟರ್, ಬ್ಯಾರೋಮೀಟರ್ ಮತ್ತು ಹೈಗ್ರೋಮೀಟರ್. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥ ಗಾಳಿಯ ವೆಲಾಸಿಟಿ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಆಪ್ಷನ್ 2 ಅನಿಮೋಮೀಟರಿಂದ ಅಳಿತಕ್ಕಂಥದ್ದು. ಆಪ್ಷನ್ 2 ಅನಿಮೋಮೀಟರ್. ಸೊ ಇನ್ನು ಹೈಗ್ರೋಮೀಟರ್ ಮತ್ತು ಬ್ಯಾರೋಮೀಟರ್ ಏನಿದೆಯೋ ಸೊ ಇದು ಬಂದು ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಥರ್ಮೋಮೀಟರ್ ಅಂತಕ್ಕಂಥದ್ದು ಮೇಯ್ನಾಗಿ ಥರ್ಮ್ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಥರ್ಮೋಮೀಟರ್ ಅಂತಕ್ಕಂಥದ್ದು. ಥರ್ಮ್ ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ ಏನಂತ ಹೇಳಿ, ಉಷ್ಣತೆ ಅಂತಕ್ಕಂಥದ್ದು. ಸೊ ಥರ್ಮೋಮೀಟರ್ ಬಂದು ಉಷ್ಣತೆಯನ್ನು ಅಳೆಯೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಅನಿಮೋಮೀಟರ್ ಬಂದು ಗಾಳಿಯ ವೆಲಾಸಿಟಿಯನ್ನು ಅಳೆಯೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಬ್ಯಾರೋಮೀಟರ್ ಅಂತಕ್ಕಂಥದ್ದು ಒಂದು ವಾತಾವರಣದ ಒತ್ತಡವನ್ನು ಅಳೆಯೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಇನ್ನು ಹೈಗ್ರೋಮೀಟರ್ ಅಂತಕ್ಕಂಥದ್ದು ಬಂದು ಇಲ್ಲಿ 2 ಥರ ಬರುತ್ತೆ, ಹೈಡ್ರೋನೇ ಬೇರೆ ಬರುತ್ತೆ, ಹೈಗ್ರೋನೇ ಬೇರೆ ಬರುತ್ತೆ. ಹೈಗ್ರೋ ಅಂತಕ್ಕಂಥದ್ದು ಬರೋದು ವಾತಾವರಣದ ಆರ್ದ್ರತೆಯನ್ನು ಅಳೆಯೋದಕ್ಕೆ, ವಾತಾವರಣದ ಆರ್ದ್ರತೆ. ಹೈಡ್ರೋಮೀಟರ್ ಅಂತ ಹೇಳಿದಾಗ ನೀರಿನ ಒಳಗೆ ಶಬ್ದವನ್ನು ಗ್ರಹಿಸೋದಕ್ಕೆ ಹೈಡ್ರೋಮೀಟರ್ನ ಯೂಸ್ ಮಾಡ್ತಾರೆ. ಸೊ ಇಷ್ಟು ಬಂದು ಗಾಳಿಯ ವೆಲಾಸಿಟಿಯನ್ನು ಅಳೆಯತಕ್ಕಂಥದ್ದು ಅನಿಮೋಮೀಟರ್ ಆಗಿರುತ್ತೆ. ಆಪ್ಷನ್ 2. ಮುಂದಿನ ಪ್ರಶ್ನೆ, ಮೆಕ್ಕೆಜೋಳವನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು? ವಿಚ್ ಸ್ಟೇಟ್ ಈಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಮೈಸ್ ಅಂತಕ್ಕಂಥದ್ದು ಪಂಜಾಬ್, ಉತ್ತರ ಪ್ರದೇಶ, ಕೇರಳ ಆ್ಯಂಡ್ ರಾಜಸ್ಥಾನ ಅಂತ ಕೊಟ್ಟಿದ್ದಾರೆ. ಸೊ ಅತಿ ಹೆಚ್ಚು ಉತ್ಪಾದಿಸ್ತಕ್ಕಂಥ ಒಂದು ರಾಜ್ಯ ಅಂತ ಹೇಳಿದ್ರೆ ಅದು ಮೆಕ್ಕೆಜೋಳವನ್ನು ಅತಿ ಹೆಚ್ಚಾಗಿ ಯೂಸ್ ಮಾಡ್ತಕ್ಕಂಥ ಒಂದು ರಾಜ್ಯ ಅಂತ ಹೇಳಿದ್ರೆ ಉತ್ಪಾದಿಸ್ತಕ್ಕಂಥ ಒಂದು ರಾಜ್ಯ ಬಂದು ಉತ್ತರ ಪ್ರದೇಶ. ಆಪ್ಷನ್ 2 ಉತ್ತರ ಪ್ರದೇಶ್. ನೆಕ್ಸ್ಟ್ ಇಷ್ಟ ಸಾಕು ಅಂದರೆ ನೀವು ನಿಮ್ಮ ಇಷ್ಟ ನೋಡಬಹುದು, ಅದನ್ನು ಮೀರಿ ಆನ್ಸರ್ಸ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ. ಸೊ ಗುಡುಗು ಬಿರುಗಾಳಿ ರೂಪಗಳಲ್ಲಿ ಬಹುಮುಖ್ಯವಾದ ಅಂಶ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 3 ಕೆಳಗಿನ ಸ್ತರಗಳಲ್ಲಿ ಸಮೃದ್ಧವಾದ ತೇವಾಂಶ ಆಗಿರುತ್ತೆ. ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯುತ್ತಾರೆ ಅಂತ ಕೇಳಿದರೆ ಗಾಳಿಯ ವೆಲಾಸಿಟಿ ಬಂದು ಅನಿಮೋಮೀಟರು. ಆ್ಯಂಡ್ ನೆಕ್ಸ್ಟ್ ಮೆಕ್ಕೆಜೋಳವನ್ನು ಅತಿ ಹೆಚ್ಚು ಉತ್ತರ ಪ್ರದೇಶದಲ್ಲಿ ಉತ್ಪಾದಿಸುತ್ತಾರೆ. ಕೊಂಕಣ ರೈಲ್ವೆ ಅಂತ ಹೇಳಿದಾಗ ಇದು ಬಂದು ಮಂಗಳೂರು, ಪಣಜಿ ಮತ್ತು ಮುಂಬೈ. ಸೊ ಇಷ್ಟನ್ನ ಸಂಪರ್ಕವನ್ನು ಮಾಡ್ತಕ್ಕಂಥದ್ದು. ಸೊ ಮಂಗಳೂರು ಟು ಮುಂಬೈ ಅಂತಕ್ಕಂಥದ್ದು ಆಗಿರುತ್ತೆ. ಪಣಜಿ ಮಧ್ಯ ಸೇರಿಕೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕಾಂಗ್ರಾ ಕಣಿವೆ ಎಲ್ಲಿದೆ ಅಂತ ಕೇಳಿದರೆ ಕಾಂಗ್ರಾ ಕಣಿವೆ ಹರಿಯಾಣ, ಹಿಮಾಚಲ ಪ್ರದೇಶ, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ. ಸೊ ಅದು ಬಂದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು.
ನೆಕ್ಸ್ಟ್ ಭಾರತ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂತ ಹೇಳಿದ್ರೆ -5.85 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮಣಿಪುರದ ಅಧಿಕೃತ ಭಾಷೆ ಯಾವುದು ಅಂತ ಹೇಳಿದ್ರೆ ಮೈಥಿಲಾನ್ ಅಂತಕ್ಕಂಥದ್ದು. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮ ಏನಿದೆಯೋ ಇದು ಬಂದು ಯಾವ ಅಡಿಯಲ್ಲಿ ಬರ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಹೋದರೆ ಆಪ್ಷನ್ 3 ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ. ಇವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆ ಅಂತ ಕೊಟ್ಟಿದ್ರೆ. ಸೊ ನೋಡಿ, ಮಧುರಾ ಮೀನಾಕ್ಷಿ ಅಂತ ಹೇಳ್ತೀವಿ, ಕಾಶಿ ವಿಶ್ವನಾಥ ಅಂತ ಹೇಳ್ತೀವಿ, ಪುರಿ ಜಗನ್ನಾಥ ಅಂತ ಹೇಳ್ತೀವಿ, ಆದರೆ ಪುಣೆ ವಿಠೋಬಾ ಅಂತಕ್ಕಂಥದ್ದು ಅಲ್ಲ. ಸೊ ಇದು ಬಂದು ಎಲ್ಲಿ ಬರ್ತಕ್ಕಂಥದ್ದು ಅಂದರೆ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆ ಎಂಬುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾಂಗ್ಸೆ ಚೀನಾ ಬರುತ್ತೆ, ವೋಲ್ಗಾ ರಷ್ಯಾ ಬರುತ್ತೆ, ಡ್ಯಾನ್ಯೂಬ್ ಅಂತಕ್ಕಂಥದ್ದು ಇದು ತಪ್ಪಾಗಿರ್ತಕ್ಕಂಥದ್ದು, ಯುಪ್ರೆಟಿಸ್ ಟರ್ಕಿ ಬರುತ್ತೆ. ಆ್ಯಂಡ್ ಡ್ಯಾನ್ಯೂಬ್ ಅಂತಕ್ಕಂಥದ್ದು ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡು ಬರ್ತಕ್ಕಂಥದ್ದಲ್ಲ, ಜರ್ಮನಿಯಲ್ಲಿ ಕಂಡು ಬರ್ತಕ್ಕಂಥದ್ದು, ಜರ್ಮನಿ. ಆ್ಯಂಡ್ ನೆಕ್ಸ್ಟ್ ಬಂದು ಭಾರತದಲ್ಲಿ ಮುಸ್ಲಿಮರ ಅಭಿವೃದ್ಧಿಯ ಸಾಪೇಕ್ಷ ಸ್ಥಿತಿ ಕುರಿತಂತೆ ತನಿಖೆ ನಡೆಸಿದ ಆಯೋಗ ಅಥವಾ ಸಮಿತಿ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇದು ಬಂದು ಆಪ್ಷನ್ 2 ಜಸ್ಟಿಸ್ ರಾಜೇಂದ್ರ ಸಾಚಾರ್ ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ 2011 ಹುಲಿಗಳ ಸಂಖ್ಯೆ ಗಣತಿಯ ಪ್ರಕಾರ ಹುಲಿಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿರುವ ರಾಜ್ಯ ಯಾವುದು ಅಂತ ಕೇಳಿದರೆ ಇದು 2011ಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ. ಆದರೆ ಇವಾಗ 2024ಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥದ್ದು. ಎಷ್ಟು ಅಂತ ಹೇಳಿದರೆ 785 ಹೊಂದಿದೆ. ಆ್ಯಂಡ್ ಕರ್ನಾಟಕ ಬಂದು 563 ಹೊಂದಿದೆ. ಇದು ಕರ್ನಾಟಕ, ಇದು ಮಧ್ಯಪ್ರದೇಶ. ಇವಾಗಿರ್ತಕ್ಕಂಥ ಜಾಸ್ತಿ ಮಧ್ಯಪ್ರದೇಶ. ಆ್ಯಂಡ್ ನೆಕ್ಸ್ಟ್ ಬಂದು 1 ಮತ್ತು 2ಕ್ಕೆ ಸರಿ ಹೊಂದಿಸಿ ಅಂತ ಕೊಟ್ಟರೆ ಸಲ್ಮಾನ್ ರಶ್ದಿ ಬಂದು ಸ್ಯಾಟ್ನಿಂಗ್ ವರ್ಸಸ್ ಬರುತ್ತೆ, ವಿಕ್ರಮ್ ಸೇಠ್ ಬಂದು ಎ ಸೂಟಬಲ್ ಬಾಯ್, ಅರವಿಂದ್ ಅಡಿಗ ಬಂದು ದ ವೈಟ್ ಟೈಗರ್, ಅರುಂಧತಿ ರಾಯ್ ಬಂದು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಕ್ಕಂಥದ್ದು. ವಿಶ್ವ ನೀರಿನ ದಿನವನ್ನು ಎಂದು ಆಚರಿಸಲಾಗುತ್ತೆ ಅಂತ ಕೇಳಿದರೆ ಮಾರ್ಚ್ 22. ನೆಕ್ಸ್ಟ್ ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿ ಯಾರು ಅಂತ ಕೇಳಿದರೆ ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿ ಯಾರು? ಸೊ ಯಾರು ಅಂತ ಹೇಳಿದರೆ ಟಿ.ವಿ. ಸೋಮನಾಥನ್ ಅಂತಕ್ಕಂಥ 2024ಕ್ಕೆ ಇವರು. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಕರ್ನಾಟಕದ ಸರ್ಕಾರವು ಮಲೆನಾಡು ಪ್ರದೇಶದಲ್ಲಿ ಕೆಳಕಂಡ ಬೆಳೆ ನೆಡುವಿಕೆಯನ್ನು ಇತ್ತೀಚೆಗೆ ನಿಷೇಧಿಸಿದೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ 3 ನೀಲಗಿರಿ. ನೆಕ್ಸ್ಟ್ 2G ಹಗರಣ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದರೆ ದೂರ ಸಂಪರ್ಕ, ಟೆಲಿಕಮ್ಯುನಿಕೇಷನ್ಸ್ಗೆ ಸಂಬಂಧಪಟ್ಟಂಥದ್ದು. ನೆಕ್ಸ್ಟ್ ಭಾರತ ಮೊದಲ ಯುದ್ಧ ವಿಮಾನ ಯಾವುದು ಅಂತ ಕೇಳಿದರೆ ಆನ್ಸರ್ ಬಂದು ಆಪ್ಷನ್ 4 ತೇಜಸ್ ಆಗಿರುತ್ತೆ. ನೆಕ್ಸ್ಟ್ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಯಾರು ಅಂತ ಕೇಳಿದ್ರೆ ವಿಕ್ರಮ್ ಮಿಸ್ಟ್ರಿ 2024ರಲ್ಲಿ ವಿಕ್ರಮ್ ಮಿಸ್ಟ್ರಿ ಅವರು ಆಗಿರ್ತಾರೆ. ನೆಕ್ಸ್ಟ್ ಬಂದು ಅರಬ್ ಒಕ್ಕೂಟದ ಪ್ರಧಾನ ಕಚೇರಿ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ ಆಪ್ಷನ್ 1 ಕೈರೋ. ಆ್ಯಂಡ್ ನೆಕ್ಸ್ಟ್ ಸೊ ಇದಾಯ್ತಲ್ವಾ, 4ನೇ ನೋಡ್ತಾ ಹೋಗೋಣ. ಸೊ 64ನೇ ಕ್ವಶನ್ ಹೀಗಿದೆ: ಪರಿಶುದ್ಧವಾದ ಚಿನ್ನವು ಆಭರಣಗಳ ತಯಾರಿಕೆಗೆ ಏಕೆ ಸೂಕ್ತವಲ್ಲ? ವೈ ಇಸ್ ಪ್ಯೂರ್ ಗೋಲ್ಡ್ ನಾಟ್ ಸೂಟಬಲ್ ಫಾರ್ ಮೇಕಿಂಗ್ ಜ್ಯುವೆಲ್ರಿ ಅಂತ ಕೊಟ್ಟಿದ್ದಾರೆ. ಸೊ 24 ಕ್ಯಾರೆಟ್ ಚಿನ್ನ ಅಂತ ಹೇಳೋದು ಪ್ಯೂರ್ ಚಿನ್ನ ಅಂತ ಹೇಳ್ತೀವಿ, ಶುದ್ಧವಾದ ಚಿನ್ನ. ಆದರೆ ಆಭರಣಕ್ಕೆ ಬಳಸ್ತಕ್ಕಂಥದ್ದು ನಾವು 22 ಕ್ಯಾರೆಟ್ ಚಿನ್ನ. ಆ್ಯಂಡ್ ಆ 22 ಕ್ಯಾರೆಟ್ ಚಿನ್ನದ ಜೊತೆಗೆ ನಾವು ತಾಮ್ರವನ್ನು ಸಹ ಮಿಕ್ಸ್ ಮಾಡಿ ಈ ಒಂದು ಆಭರಣವನ್ನು ರೆಡಿ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಬಿಕಾಸ್ ಏನಕ್ಕೆ ಅಂತ ಹೇಳಿದರೆ ಈ ಒಂದು ಪರಿಶುದ್ಧವಾದ ಚಿನ್ನ ಏನಿರುತ್ತೋ ಅದು ಒಡೆಯುವುದಿಲ್ಲ ಅಂತಕ್ಕಂಥದ್ದು ಆಗೋದಿಲ್ಲ, ಯಾಕಂದರೆ ತೀರಾ ಮೆದುವಾಗಿರ್ತಕ್ಕಂಥದ್ದು. ಆಪ್ಷನ್ 2 ಏನಿದೆಯೋ ಪರಿಶುದ್ಧವಾದ ಚಿನ್ನವು ಆಭರಣಗಳ ತಯಾರಿಕೆಗೆ ತೀರಾ ಮೆದುವಾಗಿರುತ್ತದೆ. ಹಾಗಾಗಿ ಏನು ಮಾಡ್ತಾರೆ, ಅದಕ್ಕೆ ತಾಮ್ರನೂ ಸಹ ಮಿಕ್ಸ್ ಮಾಡ್ತಾರೆ ಮತ್ತು 24 ಕ್ಯಾರೆಟ್ ಬದಲಾಗಿ 22 ಕ್ಯಾರೆಟ್ ಚಿನ್ನವನ್ನು ಆಭರಣಗಳ ತಯಾರಿಕೆಗೆ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 2 ಪ್ಯೂರ್ ಗೋಲ್ಡ್ ಇಸ್ ಟೂ ಸಾಫ್ಟ್ ಟು ಬಿ ಯೂಸ್ ಟು ಇನ್ ಜ್ಯುವೆಲ್ರಿ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಅಷ್ಟೇ ಈಗ ಉತ್ತರ. ಅದು ತುಂಬ ಮೆದುವಾಗಿರುತ್ತೆ, ಮುರಿದ ತಕ್ಷಣ ಮುರಿದೋಗ್ಬಿಡುತ್ತೆ. ಹಾಗಾಗಿ ಅವರು 22 ಕ್ಯಾರೆಟ್ನ ಯೂಸ್ ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ತಾಮ್ರವನ್ನು ಮಿಕ್ಸ್ ಮಾಡಿ. ಆ ಪ್ರಶ್ನೆಯೂ ಸಹ ಬರಬಹುದು, ಚಿನ್ನದ ಜೊತೆಗೆ ತಾಮ್ರವನ್ನು ಏನಕ್ಕೆ ಮಿಕ್ಸ್ ಮಾಡ್ತಾರೆ ಅಂತಲೂ ಸಹ ಕೇಳಬಹುದಾಗಿರುತ್ತೆ. ಓಕೆ. ಆ್ಯಂಡ್ ಮುಂದಿನ ಪ್ರಶ್ನೆ ಹೀಗಿದೆ: ಬಹ್ರೈನ್ನಲ್ಲಿರುವ ಬಹುಸಂಖ್ಯಾತ ಜನರು ಕೆಳಕಂಡ ಪಂಗಡದವರು ಅಂತ ಕೊಟ್ಟಿದೆ. ದ ಮೆಜಾರಿಟಿ ಆಫ್ ದ ಪೀಪಲ್ ಆಫ್ ಬಹ್ರೈನ್ ಆರ್ ಶಿಯಾಗಳು, ಅಹಮದಿಯರು, ಸುನ್ನಿಗಳು, ಪಾರ್ಸಿಗಳು ಅಂತ ಕೊಟ್ಟಿದ್ದಾರೆ. ಬಹ್ರೈನಿಯಲ್ಲಿ ಇರ್ತಕ್ಕಂಥ ಜನರು ಯಾವ ಪಂಗಡಕ್ಕೆ ಸೇರಿದ್ದಾರೆ ಅಂತ ಹೇಳಿದರೆ ಶಿಯಾಗಳು. ಆಪ್ಷನ್ 1 ಶಿಯಾಗಳು. ನೆಕ್ಸ್ಟ್ ಕ್ವಶನ್ ಹೀಗಿದೆ: ಆಫ್ಘಾನಿಸ್ತಾನದ ಅಧ್ಯಕ್ಷರ ಹೆಸರೇನು? ದ ಪ್ರೆಸಿಡೆಂಟ್ ಆಫ್ ಆಫ್ಘಾನಿಸ್ತಾನ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ 2024 ಅಥವಾ 2021ರಿಂದ ಶುರುವಾಗ್ತಕ್ಕಂಥದ್ದು ಇವರ ಒಂದು ಅಧಿಕಾರ. 2024ಕ್ಕೂ ಸಹ ಇರ್ತಕ್ಕಂಥ ಯಾವ್ದು ಅಂತ ಹೇಳಿದ್ರೆ ಅಬ್ದುಲ್ಲಾ ಸಲೇಹ್ ಅಂತಕ್ಕಂಥವ್ರು.
ABRULLAH ಅಬ್ರುಲ್ಲಾ SALEH ಸಲಾ ಅಂತಕ್ಕಂಥವ್ರು ಈ ಆಫ್ಘಾನಿಸ್ತಾನದ ಅಧ್ಯಕ್ಷರಾಗಿ ಈಗ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ಇನ್ನು ಆಫ್ಘಾನಿಸ್ತಾನದ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಕಾಬೂಲ್ ಆಗಿರ್ತಕ್ಕಂಥದ್ದು, ಕಾಬೂಲ್. ಆ್ಯಂಡ್ ಇದರ ಒಂದು ಕರೆನ್ಸಿ ಅಂತ ಹೇಳಿದ್ರೆ ಅಫ್ಘಾನಿ ಅಂತಕ್ಕಂಥದ್ದು, ಆಫ್ಘಾನಿ. ಓಕೆ, ಸೊ ಕಾಬೂಲು ರಾಜಧಾನಿ ಆಗಿರುತ್ತೆ, ಆಫ್ಘಾನಿ ಬಂದು ಕರೆನ್ಸಿ ಆಗಿರುತ್ತೆ. ಅಬ್ರುಲ್ಲಾ ಸಲೆ ಅಂತಕ್ಕಂಥವ್ರು 2024 ಆಫ್ಘಾನಿಸ್ತಾನದ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ಬಂದು ಭೂಕಂಪನ ತೀವ್ರತೆಯನ್ನು ಯಾವುದರಿಂದ ಅಳೆಯುತ್ತಾರೆ? ದ ಇಂಟೆನ್ಸಿಟಿ ಆಫ್ ಅರ್ಥ್ಕ್ವೇಕ್ ಈಸ್ ಮೆಜರ್ಡ್ ಬೈ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಭೂಕಂಪನ ತೀವ್ರತೆ ಅಂತ ಹೇಳಿದ ತಕ್ಷಣ ಬರ್ತಕ್ಕಂಥ ನಮಗೆ ಸಿಸ್ಮೋ ಅಂತಕ್ಕಂಥದ್ದು ಬೇಗ ನಮ್ಮ ಮೈಂಡ್ಗೆ ಬರ್ತಕ್ಕಂಥದ್ದು. ಸೊ ಸಿಸ್ಮೋ ಅಂತ ಹೇಳಿದಾಗ ಇದು ಸಿಸ್ಮೋಗ್ರಾಫ್ ಅಂತಕ್ಕಂಥದ್ದು ಭೂಕಂಪದ ತೀವ್ರತೆಯನ್ನು ಅಳಿತಕ್ಕಂಥದ್ದು. ಇನ್ನು ಬಾರೋಮೀಟರ್ ಅಂತ ಹೇಳಿದ್ರೆ ಲಾಸ್ಟ್ ಇದರಲ್ಲಿ ಇನ್ನೂ ಒಂದು ಕ್ವಶನ್ ಕೊಟ್ಟಿದ್ರು, ಬಾರೋಮೀಟರ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ರು. ವಾತಾವರಣದ ಒತ್ತಡವನ್ನು ಅಳಿತಕ್ಕಂಥದ್ದು ಬಾರೋಮೀಟರ್ ಆಗಿರುತ್ತೆ, ಒತ್ತಡ, ವಾತಾವರಣದ ಒತ್ತಡ. ಇನ್ನು ಹೈಡ್ರೋ ಅಂತ ಹೇಳಿದ್ರೆ ಎಷ್ಟು ನೀರಿಗೆ ಸಂಬಂಧಪಟ್ಟಂತೆ ಹೈಡ್ರೋ, ಇಟ್ ಮೀನ್ಸ್ ನೀರು ಹೆಚ್ಚು ಹೈಡ್ರೋ, ಹೌದಲ್ವಾ? ಸೊ ನೀರನ್ನ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಸೊ ನೀರು ಅಥವಾ ದ್ರವ ಅಂತ ಹೇಳ್ಬೋದು, ನೀರು ಅಂತ ಹೇಳ್ಬೋದು, ನೀರಿನಲ್ಲಿ ಇರ್ತಕ್ಕಂಥ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಹೈಡ್ರೋಮೀಟರ್ ಆಗಿರುತ್ತೆ. ವಾತಾವರಣ ಒತ್ತಡವನ್ನು ಅಳಿತಕ್ಕಂಥದ್ದು ಬಾರೋಮೀಟರ್ ಆಗಿರುತ್ತೆ. ಮತ್ತು ಸಿಸ್ಮೋಗ್ರಾಫ್ ಅಂತಕ್ಕಂಥದ್ದು ಭೂಕಂಪದ ತೀವ್ರತೆಯನ್ನು ಅಳಿತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 1. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ: ಭೂಮಿಯ ಸುತ್ತ ವೃತ್ತಾಕಾರದ ಕಕ್ಷೆಯಲ್ಲಿ ಒಂದು ಉಪಗ್ರಹವು ಕಕ್ಷೆಯಲ್ಲಿದೆ. ರಿಮೋಟ್ ಕಂಟ್ರೋಲ್ನಿಂದ ಅದನ್ನು ಕಡಿಮೆ ತ್ರಿಜ್ಯದ ಕಕ್ಷೆಗೆ ತೆಗೆದುಕೊಂಡು ಬಂದಾಗ ಏನಾಗುತ್ತೆ? ಉಪಗ್ರಹದ ಮೇಲಿನ ಗುರುತ್ವಾಕರ್ಷಣ ಬಲ ಹಾಗೂ ಅದರ ವೇಗ ಹೆಚ್ಚಾಗುತ್ತದೆ. ಉಪಗ್ರಹದ ಮೇಲಿನ ಗುರುತ್ವಾಕರ್ಷಣ ಬಲ ಹೆಚ್ಚಾಗುತ್ತೆ, ಅದರ ವೇಗ ಕಡಿಮೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋದ್ರೆ ಉಪಗ್ರಹದ ಮೇಲಿನ ಗುರುತ್ವಾಕರ್ಷಣ ಬಲ ಹಾಗೂ ಅದರ ವೇಗ ಹೆಚ್ಚಾಗುತ್ತದೆ. ಆಪ್ಷನ್ 1. ನೆಕ್ಸ್ಟು, ಜೆಟ್ ಇಂಜಿನ್ ಯಾವ ತತ್ವದ ಮೇಲೆ ಕೆಲಸವನ್ನು ಮಾಡುತ್ತೆ? ಎ ಜೆಟ್ ಎಂಜಿನ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಐನ್ಸ್ಟೀನ್ ಸಂಬಂಧ E=mc². ದ್ರವ್ಯರಾಶಿಯ ಸಂರಕ್ಷಣೆ, ಶಕ್ತಿಯ ಸಂರಕ್ಷಣೆ, ರೇಖೀಯ ಸಂವೇಗದ ಸಂರಕ್ಷಣೆ, ಯಾವುದರ ತತ್ವದ ಮೇಲೆ ಜೆಟ್ ಇಂಜಿನ್ ಅಂತಕ್ಕಂಥದ್ದು ಕೆಲಸವನ್ನು ಮಾಡುತ್ತದೆ ಅಂತಕ್ಕಂಥದ್ದು? ಸೊ ಇದು ಬಂದು ಕನ್ಸರ್ವೇಷನ್ ಆಫ್ ಲೀನಿಯರ್ ಮೂಮೆಂಟ್. ಆಪ್ಷನ್ 4, ರೇಖೀಯ ಸಂವೇಗದ ಸಂರಕ್ಷಣೆ ಅಂತಕ್ಕಂಥ ಒಂದು ತತ್ವದ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥದ್ದು. ಸೊ ಇದನ್ನು ಸಂವೇಗ ಸಂರಕ್ಷಣೆ ತತ್ವ ಅಂತ ಹೇಳ್ತೀವಿ. ಜೆಟ್ ಎಂಜಿನ್ ಕೆಲಸ ಮಾಡ್ತಕ್ಕಂಥದ್ದು ಸಂವೇಗ ಸಂರಕ್ಷಣೆ ತತ್ವದ ಆಧಾರದ ಮೇಲೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಸಂವೇಗ ಅಂತ ಹೇಳಿದಾಗ ಇಲ್ಲಿ ನೋಡಿ, ಯಾವುದೇ ಕಾಯದ ಮೇಲೆ ಬಾಹ್ಯ ಬಲ 0 ಆಗಿದ್ದಾಗ ಆ ವ್ಯವಸ್ಥೆ ಒಟ್ಟು ಸಂವೇಗ ಸಂರಕ್ಷಿತವಾಗುತ್ತೆ ಅಂತ ಹೇಳ್ತಾರೆ. mv + mv ಅಂತ ಹೇಳಿದ್ರೆ =0. ಇಟ್ ಮೀನ್ಸ್ ಅಲ್ಲಿ 0 ಬಲ ಆಗಿರ್ತಕ್ಕಂಥದ್ದಾಗಿರುತ್ತೆ. ಸೊ ರಾಕೆಟ್ ಅಂತ ಹೇಳಿದಾಗ ಅದು ಜೆಟ್ ವಿಮಾನ ಅಂತಕ್ಕಂಥದ್ದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದಾಗ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಂವೇಗ ಸಂರಕ್ಷಣಾ ತತ್ವದ ಮೇಲೆ ಮಾಡ್ತಕ್ಕಂಥದ್ದು. ರಾಕೆಟ್ ಅಥವಾ ಜೆಟ್ ವಿಮಾನಗಳಲ್ಲಿ ಇಂಧನ ಉರಿಸಿದಾಗ ಬಿಡುಗಡೆಯಾಗುವ ಬಿಸಿ ಅನಿಲಗಳು ಹಿಂದಕ್ಕೆ ಚಿಮ್ಮುತ್ತವೆ. ಸೊ ಆ ಒಂದು ಪ್ರೊಸೆಸ್ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ರಾಕೆಟ್ ಚಿಮ್ಮಿಸುವ ಬಿಸಿ ಅನಿಲಗಳು ವಿಮಾನಕ್ಕೆ ಮುಮ್ಮುಖ ನೂಕು ಬಲವನ್ನು ಒದಗಿಸುತ್ತವೆ. ಯಾವ ರೀತಿ ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬಿಡ್ತಕ್ಕಂಥ ಬಿಸಿ ಅನಿಲಗಳು ಹಿಂದಕ್ಕೆ ಹೋಗಿ ವಿಮಾನವನ್ನು ಮುಂದಕ್ಕೆ ಮುಮ್ಮುಖವಾಗಿ ನೂಕ್ತಕ್ಕಂಥದ್ದು ಅಂತ ಅರ್ಥ ಬರುತ್ತೆ. ಮತ್ತು ಇಂಧನ ದಹನಕ್ಕೆ ಆಕ್ಸಿಜನ್ ಒದಗಿಸುವ ಪದಾರ್ಥಕ್ಕೆ ಆಕ್ಸಿಡಕ ಎಂದು ಹೆಸರನ್ನು ಇಟ್ಟಿದ್ದಾರೆ. ಇಂಧನ ದಹನಕ್ಕೆ ಆಕ್ಸಿಜನ್ ಒದಗಿಸ್ತಕ್ಕಂಥ ಒಂದು ಪದಾರ್ಥಕ್ಕೆ ಆಕ್ಸಿಡಕ ಅಂತ ಹೇಳ್ತಾರಂತೆ. ಮತ್ತು ಇಂಧನ ಮತ್ತು ಆಕ್ಸಿಡಕಗಳನ್ನು ಒಟ್ಟಾಗಿ ನೊಂದನ ಕಾರ್ಯಗಳು ಅಂತ ಹೇಳ್ತಾರೆ. ಸೊ ಇದು ರಾಕೆಟ್ ಇದು ಬರುತ್ತೆ 10th 8th 9th ಬರುತ್ತೆ. ಅಂಡ್ ರಾಕೆಟ್ನ ಮುಂಭಾಗದಲ್ಲಿ ಇಟ್ಟು ಕಳಿಸುವ ವೈಜ್ಞಾನಿಕ ಸಾಧನ ಅಥವಾ ಉಪಯುಕ್ತ ಹೊರೆ ಅಥವಾ ಪೇಲೋಡನ್ನು ಪೇಲೋಡ್ ಅಂತ ಕರೀತಾರೆ. ಏನು ಮುಂದೆಗಡೆ ರಾಕೆಟ್ನ ಮುಂದೆ ಇಟ್ಟಿರ್ತಾರೆ. ಸೊ ನೀವು ನೋಡಿರಬಹುದು ರಾಕೆಟ್ ಅಂತ ಹೇಳಿದಾಗ ಸೊ ಹಿಂದೆ ಇರ್ತಕ್ಕಂಥ ಒಂದು ಅದು ಇಂಧನ ಏನಿರುತ್ತೋ ಅದು ಖಾಲಿ ಆದಂಗೆ ಹುರಿದೋದಂಗೆ ಅದು ಕಳಿಸಿ ಬೀಳ್ತಾ ಹೋಗುತ್ತೆ. ಮುಂದೆ ತುದಿಯಲ್ಲಿ ಇಟ್ಟಿರ್ತಕ್ಕಂಥ ಒಂದು ಉಪಗ್ರಹ ಅಂತ ಹೇಳ್ಬೋದು ಅಥವಾ ಪೇಲೋಡ್ ಅಂತ ಏನು ಹೇಳ್ತೀವಿ ಅದು ಮುಂದೆ ತುದಿಯಲ್ಲಿ ಇಟ್ಟಿರ್ತಾರೆ. ಸೊ ಅದರಿಂದ ನಮಗೆ ಬೇಕಂತ ಮಾಹಿತಿಯನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಹಿಂದೆ ಇರ್ತಕ್ಕಂಥದ್ದು ಹುರಿದು ಕೆಳಗಡೆ ಬೀಳ್ತಕ್ಕಂಥ ಒಂದು ಇದು ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ರಾಕೆಟ್ನಲ್ಲಿರುವ ಇಂಧನ ಖರ್ಚಾಗುತ್ತಾ ಹೋದಂತೆ ರಾಕೆಟಿನ ಒಟ್ಟು ರಾಶಿ ಕಡಿಮೆ ಆಗುತ್ತದೆ. ಸೊ ಕೇಳ್ತಾರೆ ರಾಕೆಟ್ನಲ್ಲಿ ಇಂಧನ ಖರ್ಚಾಗುತ್ತಾ ಹೋದಂತೆ ರಾಕೆಟ್ನ ಒಟ್ಟು ರಾಶಿ ಕಡಿಮೆ ಆಗುತ್ತದೆ, ಜಾಸ್ತಿ ಆಗುತ್ತೆ, ಹಾಗೇ ಇರುತ್ತೆ, ಈ ರೀತಿ ಎಲ್ಲ ಕೇಳ್ತಾ ಹೋಗ್ತಾರೆ. ಕಡಿಮೆಯಾಗುತ್ತದೆ ಮತ್ತು ರಾಕೆಟ್ ಮೇಲೆ ಹೋದಂತೆಲ್ಲ ಗುರುತ್ವಾವೇಗೋತ್ಕರ್ಷ ನಿರಂತರವಾಗಿ ಬದಲಾಗ್ತಾ ಹೋಗುತ್ತಂತೆ. ಮತ್ತು ವಾಯುಮಂಡಲದ ಕೆಲ ಸ್ತರಗಳು ರಾಕೆಟ್ನ ಚಲನೆಗೆ ಪ್ರತಿರೋಧನ ಒಡ್ಡುತ್ತವಂತೆ. ಸೊ ವಾಯುಮಂಡಲದಲ್ಲಿ ಇರ್ತಕ್ಕಂಥ ಒಂದು ಏನು 5 ವಲಯಗಳು ಬರ್ತೋ ಸೊ ಅಲ್ಲಿ ಮೇಯ್ನಾಗಿ ವಾಯುಮಂಡಲದಲ್ಲಿ ಈ ಒಂದು ವಿಮಾನಗಳು ಹಾರಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ರಾಕೆಟ್ನ ಕೋಷ್ಟಕವನ್ನು ಎಂಜಿನ್ ಅಂತ ಕರೀತಾರೆ. ಉಪಯುಕ್ತ ಹೊರೆ ಎಮ್ ಅಂತ ಹೇಳ್ತಿದ್ದು ನೋಡಿದ್ವಲ್ಲ ಎಮ್ಮು.
ಬಿಗ್ ಲೆಟರ್ ಎಮ್ಮು, ಮತ್ತು ಇಂಧನ ರಾಶಿ ಬಂದು ಸ್ಮಾಲ್ ಲೆಟರ್ ಎಮ್ನಿಂದ ಯೂಸ್ ಮಾಡ್ತಕ್ಕಂಥದ್ದು ಉಪಯುಕ್ತ ಹೊರೆ ನಿಷ್ಕಾಸ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ಇಂಧನ ಮತ್ತು ಆಕ್ಸಿಡರ್ಗಳನ್ನ ಪ್ರತ್ಯೇಕ ಟ್ಯಾಂಕುಗಳಲ್ಲಿ ಇಟ್ಟಿರ್ತಾರಂತೆ. ಈ ಒಂದು ರಾಕೆಟ್ನ ಅಥವಾ ಜೆಟ್ ವಿಮಾನಗಳಲ್ಲಿ ಇಂಧನ ಸಪ್ರೇಟು, ಆಕ್ಸಿಡರ್ಗಳನ್ನ ಸಪ್ರೇಟಾಗಿ ಇಟ್ಟಿರ್ತಾರಂತೆ. ಅಂಡ್ ಕವಾಟಗಳ ಸಹಾಯದಿಂದ ಇವು ನಿಯಂತ್ರಿತ ಪ್ರಮಾಣದಲ್ಲಿ ಎಂಜಿನ್ಗೆ ಹೋಗುವಂತೆ ಮಾಡಿರ್ತಾರೆ. ಘನ ಇಂಧನಗಳನ್ನು ಸಹ ಇಂಧನವಾಗಿ ಬಳಸ್ತಾರಂತೆ. ಸೊ ಇದು ಬಂದು ರಾಕೆಟ್ ಅಥವಾ ಜೆಟ್ಗೆ ಸಂಬಂಧಪಟ್ಟಂತೆ ಮೇಯ್ನಾಗಿ ಇದು ಸಂವೇಗ ಸಂರಕ್ಷಣಾ ತತ್ವದ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇದು ಮೇಲೆ ಹೋದಂತೆಲ್ಲ ಅದರ ಒಟ್ಟು ರಾಶಿ ಕಡಿಮೆ ಆಗ್ತಾ ಹೋಗುತ್ತೆ, ಅದೊಂದಾಗಿರ್ಬೋದು. ಮತ್ತು ಇಂಧನ ದಹನಕ್ಕೆ ಆಕ್ಸಿಜನ್ ಒದಗಿಸ್ತಕ್ಕಂಥ ಒಂದು ಪದಾರ್ಥವನ್ನು ಆಕ್ಸಿಡಕ ಅಂತ ಕರೀತಾರೆ, ಅದೊಂದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಬಂದು ಇಂಧನ ಮತ್ತು ಆಕ್ಸಿಡಕ್ಗಳನ್ನು ಒಟ್ಟಾಗಿ ನೊಂದನಕಾರಿಗಳು ಅಂತ ಹೇಳ್ತಾರೆ. ಸೊ ಕೇಳ್ತಾರೆ ನೊಂದನಕಾರಿಗಳು ಅಂದರೆ ಯಾವುದು ಅಂತ ಕೇಳ್ಬೋದು. ಈ ಥರ ನೀವು ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಬಣ್ಣ ಹಚ್ಚುವ ಬ್ರಷ್ನ ಬಿರು ಕೂದಲುಗಳು ನೀರಿನಲ್ಲಿ ಇಟ್ಟಾಗ ಬಿಡಿ ಬಿಡಿಯಾಗಿರುತ್ತವೆ, ಆದರೆ ನೀರಿಂದ ಹೊರತೆಗೆದಾಗ ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಸೊ ಬಣ್ಣ ಹಚ್ಚುವ ಬ್ರಷಲ್ಲಿ ಏನಿರುತ್ತೆ, ಆಯಿಲ್ ಕಂಟೆಂಟು ತುಂಬ ಇರುತ್ತೆ, ಹೌದಲ್ವಾ. ಸೊ ಅದೇನಾಗುತ್ತೆ, ನೀರಿಗೆ ಹಾಕಿದಾಗ ಏನಾಗುತ್ತೆ, ಅದು ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳುತ್ತಂತೆ. ನೀರಿನಿಂದ ತೆಗೆದಾಗ ಒಂದಕ್ಕೊಂದು ಅಂಟ್ಕೊಳ್ಳುತ್ತಂತೆ. ಅದಕ್ಕೆ ಪ್ರಮುಖವಾದ ರೀಸನ್ ಏನಂತ ಕೇಳಿದ್ರೆ ಮೇಲ್ಮೈ ಕರ್ಷಣ, ಮೇಲ್ಮೈ ಆಕರ್ಷಣೆ ಅಂತ ಹೇಳ್ತೀವಿ. ಮೇಲ್ಮೈ ಆಕರ್ಷಣೆ ಅಥವಾ ಮೇಲ್ಮೈ ಕರ್ಷಣ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವುದು ಡೋಪ್ಲರ್ ಪರಿಣಾಮಕ್ಕೆ ಉದಾಹರಣೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಡೋಪ್ಲರ್ ಎಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ನಾವು ನೋಡ್ತಾ ಇದ್ರೆ ಡೋಪ್ಲರ್ ಎಫೆಕ್ಟ್ ಅಂತ ಹೇಳಿದ್ರೆ ಚಲಿಸುತ್ತಿರುವ ಶಬ್ದದ ಆಕಾರವು ಕೇಳುಗನ ಮುಂದೆ ಹಾದು ಹೋದಾಗ ಪಿಚ್ನಲ್ಲಿ ಹಠಾತ್ ಕುಸಿತ ಅಂತಕ್ಕಂಥದ್ದು. ಆಪ್ಷನ್ 3 ಕುಸಿತ ಆಗ್ತಕ್ಕಂಥದ್ದು, ಕಡಿಮೆ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದು ಬ್ಲಾಟಿಂಗ್ ಕಾಗದವು ಶಾಯಿಯನ್ನು ಹೇಗೆ ಹೀರಿಕೊಳ್ಳುತ್ತದೆ? ಬ್ಲಾಟಿಂಗ್ ಕಾಗದವು ಶಾಯಿಯನ್ನು ಹೇಗೆ ಹೀರಿಕೊಳ್ಳುತ್ತದೆ? ಹೌ ಡಸ್ ಬ್ಲಾಟಿಂಗ್ ಪೇಪರ್ ಅಬ್ಸಾರ್ಬ್ ಇಂಕ್ ಅಂತ ಕೊಟ್ಟಿದ್ದಾರೆ. ಅಧಿಶೋಷಣೆಯ ಮೂಲಕ, ಕೆಪಿಲರಿ ಕ್ರಿಯೆಯ ಮೂಲಕ, ಕಾಗದ ಮತ್ತು ಶಾಯಿಯ ರಾಸಾಯನಿಕ ಪ್ರತಿಕ್ರಿಯೆಯಿಂದ, ಅಯನೀಕರಣದ ಮೂಲಕ. ಸೊ ಇದು ಬಂದು ಆಪ್ಷನ್ 2 ಕೆಪಿಲರಿ ಆಕ್ಷನ್ ಬೈ ಕೆಪಿಲರಿ ಆಕ್ಷನ್. ನೆಕ್ಸ್ಟ್ ಸೋಪಿನ ಗುಳ್ಳೆಯು ಬಣ್ಣ ಬಣ್ಣವಾಗಿ ಕಾಣಿಸುತ್ತದೆ, ಇದಕ್ಕೆ ಕಾರಣ ಏನು? ಸೋಪ್ ಬಬಲ್ಸ್ ಅಪಿಯರ್ಸ್ ಕಲರ್ಡ್, ಇಟ್ ಈಸ್ ಡ್ಯೂ ಟು ಚೆದುರುವಿಕೆ, ವ್ಯತಿಕರಣ, ಪ್ರತಿಫಲನ, ವಕ್ರೀಭವನ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಬಂದು ಸೋಪಿನ ಗುಳ್ಳೆ ಕಲರ್ಫುಲ್ ಆಗಿ ಕಾಣ್ತಕ್ಕಂಥದ್ದಕ್ಕೆ ಮೇನ್ ಆಗಿ ಕಾರಣ ಯಾವುದು ಅಂತ ಹೇಳಿದರೆ ಆಪ್ಷನ್ 2 ವ್ಯತಿಕರಣ, ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ. ಸೋಪಿನ ಗುಳ್ಳೆ ಬಣ್ಣ ಬಣ್ಣವಾಗಿ ಕಾಣೋದಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ವ್ಯತಿಕರಣ. ನೆಕ್ಸ್ಟ್ ಬಂದು ಹಾಲು ಮೊಸರಾಗುವುದು ಯಾವುದಕ್ಕೆ ಉದಾಹರಣೆ? ಕರ್ಡಿಂಗ್ ಆಫ್ ಮಿಲ್ಕ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಪ್ರತಿಲೋಮನ, ಹೈಡ್ರಾಲಿಸಿಸ್, ವಿಕೃತಗೊಳ್ಳುವಿಕೆ, ಗರಣಿ ಕಟ್ಟುವಿಕೆ. ಸೊ ಹಾಲು ಮೊಸರಾಗೋದಕ್ಕೆ ಮೇನ್ ಕಾರಣ ಏನಂತಂದರೆ ಆಪ್ಷನ್ 3 ವಿಕೃತಗೊಳ್ಳುವಿಕೆ, ಡಿನ್ಯಾಚುರೈಸೇಷನ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಆಕಾಶವು ನೀಲಿಯಾಗಿ ಕಾಣುವುದಕ್ಕೆ ಕಾರಣ ಏನು? ದ ಸ್ಕೈ ಅಪಿಯರ್ಸ್ ಬ್ಲೂ ಬಿಕಾಸ್ ಆಫ್, ಏನಕ್ಕೆ? ವಾತಾವರಣದ ನೀಲಿಯ ಬೆಳಕನ್ನು ಹೆಚ್ಚಾಗಿ ಚದುರಿಸುತ್ತದೆ. ಮೇಯ್ನಾಗಿ ಇಲ್ಲಿ ಬರ್ತಕ್ಕಂಥದ್ದು ಬೆಳಕಿನ ಚದುರುವಿಕೆ ಅಂತಕ್ಕಂಥದ್ದು ಮೇಯ್ನಾಗಿ ಇದಕ್ಕೆ ಒಂದು ಸೈಂಟಿಫಿಕ್ ರೀಸನ್ನು. ಫಿಸಿಕ್ಸ್ ಸಂಬಂಧಪಟ್ಟಂತೆ ಬೆಳಕಿನ ಚದುರುವಿಕೆ. ಸೊ ಚದುರುವಿಕೆ ಎಲ್ಲರೂ ಕೊಟ್ಟಿದ್ದಾರೆ, ವೆಲಾಸಿಟಿ ಅಂತ ಕೊಟ್ಟಿದ್ದಾರೆ. ವೆಲಾಸಿಟಿ ಬರೋದಿಲ್ಲ, ಬೆಳಕಿನ ತೀವ್ರತೆ ಬರೋದಿಲ್ಲ, ಅಂಡ್ ನೀಲಿ ಬಣ್ಣದ ಬೆಳಕು ಅತ್ಯಂತ ಕಡಿಮೆ ಹೀರಲ್ಪಡುತ್ತದೆ ಬರೋದಿಲ್ಲ. ಸೊ ಇದು ಬೆಳಕನ್ನು ಹೆಚ್ಚಾಗಿ ಚದುರಿಸುತ್ತದೆ. ವಾತಾವರಣವು ನೀಲಿಯ ಬೆಳಕನ್ನು ಹೆಚ್ಚಾಗಿ ಚದುರಿಸುತ್ತದೆ. ಮೇಯ್ನಾಗಿ ಬೆಳಕಿನ ಚದುರುವಿಕೆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ GI ಕೊಳವೆಗಳಲ್ಲಿ ಕಬ್ಬಿಣ ಸಂಸ್ಕರಣವನ್ನು ಈ ಕೆಳಕಂಡ ಲೇಪನದ ಮೂಲಕ ತಡೆಗಟ್ಟಲಾಗುವುದು. ಇನ್ GI ಪೈಪ್ಸ್ corrosion of iron is prevented by a coating with ಅಂತ ಕೊಟ್ಟಿದ್ದಾರೆ. ಕಬ್ಬಿಣವನ್ನು ಯಾವುದರ ಮೂಲಕ ಲೇಪನವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳಿದರೆ ಆಪ್ಷನ್ 3 ಜಿಂಕ್. ನೆಕ್ಸ್ಟ್ ಬಂದು ಮಾಲಿನ್ಯದಿಂದಾಗಿ ನದಿ ನೀರಿನ ಒಂದು ಸ್ಯಾಂಪಲ್ ಆಮ್ಲೀಯವಾಗಿರುವುದು ಕಂಡು ಬಂದಿತ್ತು, ಅದರ pH ಮೌಲ್ಯ ಎಷ್ಟಿರಬಹುದು? ಆಮ್ಲೀಯದ ಒಂದು pH ಮೌಲ್ಯ ಎಷ್ಟು ಅಂತ ಕೇಳಿದರೆ ಮಾಲಿನ್ಯದಿಂದ ನದಿ ನೀರಿನ ಒಂದು ಇಟ್ ಮೀನ್ಸ್ ನದಿ ನೀರು ತುಂಬ ಮಾಲಿನ್ಯವಾಗಿದೆ, ಅದು ಆಮ್ಲೀಯ ಗುಣವನ್ನು ಹೊಂದಿರತಕ್ಕಂಥ ಅದರ ಒಂದು pH. ಇಟ್ ಮೀನ್ಸ್ ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಆಮ್ಲೀಯದ ಒಂದು pH ವ್ಯಾಲ್ಯೂ ಎಷ್ಟು ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ 5.3. ಸೊ ಮಳೆ ನೀರು ಅಂತ ಹೇಳ್ತೀವಲ್ಲ, ಸೊ ಮಳೆ ನೀರು 5ಕ್ಕಿಂತ ಕಡಿಮೆ ಇರುತ್ತೆ ಆಮ್ಲೀಯ ಇದು pH ವ್ಯಾಲ್ಯೂ. ಆದರೆ ಆಮ್ಲ ಮಳೆ ಬಂದು 5.3 ಅಥವಾ 5ಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ಬಂದು ಆಮ್ಲೀಯ ಮಳೆ ಆಗಿರುತ್ತೆ. 5ಕ್ಕಿಂತ ಕಡಿಮೆ ಬಂದು ಮಾಮೂಲಿ ಮಳೆ ನೀರು ಬರುತ್ತಲ್ಲ, ಸೊ ಅದು 5 ಆಗಿರುತ್ತೆ. ನೆಕ್ಸ್ಟು ರೆಫ್ರಿಜರೇಟರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ರೆಫ್ರಿಜರೇಟರ್ ಈಸ್ ವರ್ಕಿಂಗ್ ಅಂಡರ್ ದ ಪ್ರಿನ್ಸಿಪಲ್ ಆಫ್, ಯಾವುದರಿಂದ ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಉಷ್ಣಬಲ ಕ್ರಿಯಾಶಾಸ್ತ್ರದ 2ನೇ ನಿಯಮದಂತೆ. ಆಪ್ಷನ್ 2
ಥರ್ಮೋಡೈನಾಮಿಕ್ಸ್. ಟಿವಿ ಸಂವಹನದಲ್ಲಿ ಡ್ಯಾಶ್ ಇದ್ದರೆ ಒಳ್ಳೆಯದು. ಇನ್ ಟಿವಿ ಕಮ್ಯುನಿಕೇಷನ್ ಡ್ಯಾಶ್ ಈಸ್ ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಟಿವಿಗೆ ಬೇಕಾಗಿರ್ತಕ್ಕಂಥ ಒಂದು ಯಾವ್ದು ಬೇಕೋ, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಬೇಕಾ, ಫ್ರೀಕ್ವೆನ್ಸಿ ಬೇಕಾ, ಅಥವಾ ಫೇಸ್ ಮಾಡ್ಯುಲೇಷನ್ ಬೇಕಾ, ಅಥವಾ ತರಂಗಾಂತರ ವೇವ್ ಲೆಂತ್ ಮಾಡ್ಯುಲೇಷನ್ ಬೇಕಾ ಅಂತ ಕೇಳ್ತಾ ಹೋದರೆ ಆನ್ಸರ್ ಆಪ್ಷನ್ 1 ಆಂಪ್ಲಿಟ್ಯೂಡ್. ಆಪ್ಷನ್ 1 ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್. ನೆಕ್ಸ್ಟ್ ಕ್ಲೋರೋಫಿಲ್ನಲ್ಲಿರುವ ಲೋಹ ಯಾವುದು? ದ ಮೆಟಲ್ ಪ್ರೆಸೆಂಟ್ ಇನ್ ಕ್ಲೋರೋಫಿಲ್ ಈಸ್ ಕಬ್ಬಿಣ, ತಾಮ್ರ, ಮೆಗ್ನೀಷಿಯಂ, ಜಿಂಕ್ ಅಂತ ಕೊಟ್ಟಿದ್ದಾರೆ. ಕ್ಲೋರೋಫಿಲ್ಲಲ್ಲಿ ಮೇನ್ ಆಗಿ ಕಂಡುಬರ್ತಕ್ಕಂಥ ಆಪ್ಷನ್ 3 ಮೆಗ್ನೀಷಿಯಂ. ನೆಕ್ಸ್ಟ್ ಬಂದು ಅಪ್ರತಿಮ ಪ್ರತಿಭಾಶಾಲಿ ಗಣಿತಜ್ಞ ಎಸ್ ರಾಮಾನುಜಂ ಅವರು ಸಂಖ್ಯೆಯೊಂದನ್ನು ಕುರಿತು. ಇದು ಬಹಳ ಕುತೂಹಲಕಾರಿ ಸಂಖ್ಯೆ. ಇದು ಅತ್ಯಂತ ಚಿಕ್ಕ ಸಂಖ್ಯೆಯಾಗಿದ್ದು ಇದನ್ನು 2 ಘನಗಳ ಮೊತ್ತವೆಂದು 2 ವಿಭಿನ್ನ ರೀತಿಗಳಲ್ಲಿ ವ್ಯಕ್ತಪಡಿಸಬಹುದಾಗಿದೆ ಎಂದು ಹೇಳಿದ್ದಾರೆ. ಈ ಪ್ರಸಿದ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಆನ್ಸರು 1729. ಆಪ್ಷನ್ 2. ನೆಕ್ಸ್ಟ್ ಭಾರತೀಯ ಅಡುಗೆಗಳಲ್ಲಿ ಬಳಸಲಾಗುವ ಮೆಣಸಿನಕಾಯಿಯ ಖಾರಕ್ಕೆ ಇವುಗಳಲ್ಲಿ ಕ್ಯಾಪ್ಸಿಸಿನ್ ಎಂಬ ವಸ್ತು ಇರುವುದು ಕಾರಣ. ಈ ಕ್ಯಾಪ್ಸಿಸಿನಾಯ್ಡ್ಗಳು ಮೆಣಸಿನಕಾಯಿಯ ಯಾವ ನಿರ್ದಿಷ್ಟ ಭಾಗದಲ್ಲಿ ಕಂಡುಬರುತ್ತವೆ? ಸೊ ಇಷ್ಟೇ ಸಿಂಪಲ್ ಕ್ವಶನು. ಅಡುಗೆಯಲ್ಲಿ ಬಳಸ್ತಕ್ಕಂಥ ಒಂದು ಮೆಣಸಿನಕಾಯಿ ಖಾರ ಇರುತ್ತೆ. ಸೊ ಖಾರಕ್ಕೆ ಮೇಯ್ನ್ ಕಾರಣ ಇಲ್ಲಿ ಕೇಳ್ಬೋದು, ಮೆಣಸಿನಕಾಯಿ ಖಾರಕ್ಕೆ ಕಾರಣ ಏನು ಅಂತ ಕೇಳ್ಬೋದು. ಅದು ಕ್ಯಾಪ್ಸಿಸಿನ್ ಅಂತಕ್ಕಂಥ ಒಂದು ವಸ್ತು ಇರುತ್ತೆ, ಹಾಗಾಗಿ ಆ ಖಾರ ಕಂಡು ಬರ್ತಕ್ಕಂಥದ್ದು. ಆದರೆ ಆ ಒಂದು ವಸ್ತು ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಬೀಜಗಳಲ್ಲಿ, ಕಾಂಡದಲ್ಲಿ, ಹೊರಗಿನ ಪೊರೆಯಲ್ಲಿ, ಒಳಗಿನ ಪೊರೆಯಲ್ಲಿ. ಎಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ ಒಳಗಿನ ಪೊರೆಯಲ್ಲಿ ಕಂಡುಬರ್ತಕ್ಕಂಥದ್ದಂತೆ. ಸೊ ಏನು ಕೋಟೆಡ್ ಇರುತ್ತೋ ಅದು ಒಳಗಡೆ ಕೋಟೆಡಲ್ಲಿ ಕಂಡುಬರ್ತಕ್ಕಂಥದ್ದು. ನೆಕ್ಸ್ಟ್ www.twitter.com ಅಂತಕ್ಕಂಥದ್ದು ಏನಿದೆಯೋ ಸೊ ಅದರ ಒಂದು ಸೃಷ್ಟಿಕರ್ತರು ಯಾರು? ಹೂ ಕ್ರಿಯೇಟೆಡ್ ಟ್ವಿಟರ್ ಅಂತ ಕೊಟ್ಟಿದ್ದಾರೆ. ಸೊ ಟ್ವಿಟರನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದವರು ಯಾರು? ಮಾರ್ಕ್ ಜುಕರ್ಬರ್ಗ್, ಸಬೀರ್ ಭಾಟಿಯಾ, ಜಾಕ್ ಡೋರ್ಸಿ, ಜೆಮಿ ವೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಜಾಕ್ ಡೋರ್ಸಿ. ಆಪ್ಷನ್ 3. ಮುಂದಿನ ಪ್ರಶ್ನೆ. ಆಲ್ಗೊರಿದಮ್ ಎಂಬ ಪದವು ಗಣಿತ ಮತ್ತು ಗಣಕ ವಿಜ್ಞಾನದಲ್ಲಿ ಬಳಕೆಯಾಗುವಂಥ ಕೆಲವು ಸ್ಪಷ್ಟವಾಗಿ ನಿರ್ವಹಿಸಲಾದ ಸೂಚನೆಗಳ ಪಟ್ಟಿಗೆ ಸಂಬಂಧಿಸಿದೆ. ಆಲ್ಗೊರಿದಮ್ ಎಂಬ ಪದ ಯಾವ ಮೂಲದಿಂದ ಬಂದಿದೆ? ಭಾರತೀಯ, ಪರ್ಷಿಯನ್, ಅಮೆರಿಕನ್ ಮತ್ತು ಚೀನಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಮೇಯ್ನ್ ಆಗಿ ಬರ್ತಕ್ಕಂಥದ್ದು ಆಪ್ಷನ್ 2 ಪರ್ಷಿಯನ್ನಿಂದ. ನೆಕ್ಸ್ಟ್ ವಾಹನಗಳ ಟೈರಿನಲ್ಲಿ ತುಂಬಲು ಗಾಳಿಗೆ ಬದಲಾಗಿ ನೀರನ್ನು ಏಕೆ ಬೆಳೆಸುವುದಿಲ್ಲ? ಸೊ ಏನು ವಾಹನಗಳ ಟೈರಲ್ಲಿ ಗಾಳಿಯನ್ನು ತುಂಬಿ ಅದನ್ನು ಟೈರ್ನ ದಪ್ಪ ಮಾಡ್ತಾರೆ, ಅದ್ರ ಬದಲು ನೀರನ್ನು ಬಳಸ್ಬೋದಲ್ವಾ? ಸೊ ಗಾಳಿಗೆ ಬದಲಾಗಿ ನೀರನ್ನು ಬಳಸ್ಬೋದಲ್ವಾ? ಯಾಕೆ ಗಾಳಿನೇ ಬಳಸಬೇಕು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಸೊ ಮೇನ್ ರೀಸನ್ ಏನಕ್ಕೆ ಅಂತ ಹೇಳಿದರೆ ಗಾಳಿಯಂತೆ ನೀರನ್ನು ಚೆನ್ನಾಗಿ ಸಂಕೋಚನಕ್ಕೆ ಒಳಪಡಿಸಲು ಸಾಧ್ಯವಿಲ್ಲ. ವಾಟರ್ ಈಸ್ ಫಾರ್ ಲೆಸ್ ಕಂಪ್ರೆಷಬಲ್ ದ್ಯಾನ್ ಏರ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಆ ಒಂದು ನೀರನ್ನು ಬದಲಾಗಿ ಗಾಳಿಯನ್ನು ತುಂಬ್ತಾರೆ. ನೆಕ್ಸ್ಟ್ ಬಂದು ಚೆನ್ನಾಗಿ ಮಳೆಯಾದ ನಂತರ ವಿಶಿಷ್ಟವಾದ ಆಹ್ಲಾದಕರ ವಾಸನೆಯ ಅನುಭವವಾಗುತ್ತದೆ. ಈ ವಾಸನೆಯ ಕಾರಣವೇನು? ಯೂಶುವಲಿ ಆಫ್ಟರ್ ಹೆವಿ ರೈನ್ಸ್ ಎ ಪೆಕ್ಯುಲಿಯರ್ ಪ್ಲೆಸೆಂಟ್ ಸ್ಮೆಲ್ ಈಸ್ ಎಕ್ಸ್ಪೀರಿಯನ್ಸ್ಡ್. ವೈ ಈಸ್ ದಿಸ್ ಅಂತ ಕೊಟ್ಟಿದ್ದಾರೆ. ಮಳೆ ಆದ ನಂತರ ಆ ಒಂದು ಮಣ್ಣು ತುಂಬಾ ಘಮ ಅಂತಿರುತ್ತೆ. ಅದಕ್ಕೆ ಮೇನ್ ರೀಸನ್ ಏನಂತ ಹೇಳಿದರೆ ಒದ್ದೆಯಾದ ಮಣ್ಣಿನಲ್ಲಿ ಬೆಳೆಯುವಂಥ ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳ ಕ್ರಿಯೆ. ಆಪ್ಷನ್ 2 ಡ್ಯೂ ಟು ದ ಆ್ಯಕ್ಷನ್ ಆಫ್ ಸರ್ಟೈನ್ ಬ್ಯಾಕ್ಟೀರಿಯಾ ಗ್ರೋಯಿಂಗ್ ಇನ್ ದ ಡಮ್ ಸಾಯಿಲ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಳೆ ಬಿದ್ದಾಗ ಗಿಡಗಳ ಎಲೆಗಳು ಒದ್ದೆಯಾಗುವ ಕಾರಣ ಅಂತಕ್ಕಂಥದ್ದು ಬರೋದಿಲ್ಲ. ತೇವಭರಿತ ಗಾಳಿಯೊಂದಿಗೆ ಸೇರಿಕೊಂಡಂಥ ರಾಸಾಯನಿಕ ಕಾರಣಗಳು ಅಂತಕ್ಕಂಥದ್ದು ಅಲ್ಲ. ಮಳೆ ನೀರಿನಲ್ಲಿ ಕರಗಿರುವ ಕೆಲವು ರಾಸಾಯನಿಕಗಳು ಅಲ್ಲ. ಸೊ ಮೇ ಬಿ ಇದು ಆಗಬಹುದು ಆನ್ಸರ್ ಆಪ್ಷನ್ 1. ಸೊ ಅದಕ್ಕಿಂತ ಮೇನ್ ರೀಸನ್ ಅಂತ ಹೇಳಿದ್ರೆ ಒದ್ದೆಯಾದ ಮಣ್ಣಿನಲ್ಲಿ ಬೆಳೆಯುವಂಥ ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳ ಕ್ರಿಯೆ ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ 2. ನೆಕ್ಸ್ಟು ರಾಜ್ಯ ಮತ್ತು ಕೇಂದ್ರ ಅನುಸೂಚಿಗಳೆರಡರಲ್ಲಿಯೂ ನಿರೂಪಿಸಲಾಗಿರುವ ಒಂದು ಬಾಬ್ತಿಗೆ ಸಂಬಂಧಿಸಿದಂತೆ ಕೇಂದ್ರ ಕಾನೂನು ಹಾಗೂ ರಾಜ್ಯದ ಕಾನೂನುಗಳ ನಡುವೆ ಘರ್ಷಣೆ ಉಂಟಾದಾಗ. ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಏನಾದ್ರೂ ಘರ್ಷಣೆಗಳು ಉಂಟಾದರೆ ಅಥವಾ ಅವರ ಎರಡೂ ನಡುವೆ ಏನಾದರೂ ಜಗಳ ಪೈಪೋಟಿ ಅಥವಾ ಯಾವುದೋ ಒಂದು ಕದನ ಅಥವಾ ಯಾವುದೋ ಒಂದು ವಿಷಯ ಬಂತು ಅಂತ ಹೇಳಿದ್ರೆ ಇಲ್ಲಿ ರಾಜ್ಯಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾರೆ ಅಥವಾ ಕೇಂದ್ರಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತಾರೆ ಅಥವಾ ಎರಡಕ್ಕೂ ಸಮ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಸೊ ಇಲ್ಲಿ ಕೇಂದ್ರದ ಕಾನೂನೇ ಮೇಲುಗೈ ಆಗ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು ಈ ಕೆಳಗಿನ ಯಾರು ಕೇಂದ್ರದ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದಂತೆ ಮತ್ತು ಅವರನ್ನು ಭಾರತ ಸರ್ಕಾರದ ಸಾರ್ವಜನಿಕ ಹಣದ ಪಾಲಕರೆಂದು ಕರೆಯಲಾಗುತ್ತದೆ ಅಂತ ಹೇಳಿದ್ರೆ ಸಾರ್ವಜನಿಕ ಹಣದ ಪಾಲಕರು ಅಂತ ಕರೀತಕ್ಕಂಥದ್ದು ಯಾರಂತ ಹೇಳಿದ್ರೆ ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕಪಾಲಕರು, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಇವ್ರನ್ನ ಮೇಯ್ನ್ ಆಗಿ ಸಾರ್ವಜನಿಕ ಹಣದ ಪಾಲಕರೆಂದು ಕರೀತಾರೆ.
ನೆಕ್ಸ್ಟು ಭಾರತೀಯ ಸಂವಿಧಾನದಲ್ಲಿರುವ ಕೆಳಕಂಡ ಯಾವ ಅನುಚ್ಛೇದವು ಸಂಬಂಧಪಟ್ಟ ವಿಷಯ ವಸ್ತುವಿನ ಮಿತಿಗೊಳಪಡದೆ ಅಂತಾರಾಷ್ಟ್ರೀಯ ಕೌಲುಗಳು ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಆಚರಣೆಗೆ ತರುವುದಕ್ಕಾಗಿ ಕಾನೂನುಗಳನ್ನು ಮಾಡಲು ಸಂಸತ್ತಿಗೆ ಅಧಿಕಾರವಿರುವುದನ್ನು ಪ್ರತಿಬಿಂಬಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಅನುಚ್ಛೇದ 372, ಅನುಚ್ಛೇದ 51, ಅನುಚ್ಛೇದ 372(1) ಆ್ಯಂಡ್ ನೆಕ್ಸ್ಟ್ ಅನುಚ್ಛೇದ 252 ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಏನು, ಭಾರತೀಯ ಸಂವಿಧಾನದಲ್ಲಿರುವ ಕೆಳಕಂಡ ಯಾವ ಅನುಚ್ಛೇದವು ಸಂಬಂಧಪಟ್ಟ ವಿಷಯಗಳ ವಸ್ತುವಿನ ಮಿತಿಗೊಳಪಡದೆ ಅಂತಾರಾಷ್ಟ್ರೀಯ ಕೌಲುಗಳು ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಆಚರಣೆಗೆ ತರುವುದಕ್ಕಾಗಿ ಕಾನೂನುಗಳನ್ನು ಮಾಡಲು ಸಂಸತ್ತಿಗೆ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಸಂಸತ್ತಿಗೆ ಅಧಿಕಾರವನ್ನು ಕೊಡ್ತಕ್ಕಂಥ ಒಂದು ಅನುಚ್ಛೇದ ಯಾವುದು ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಆಪ್ಷನ್ 4 ಏನಿದೆಯೋ 253 ಅಂತಕ್ಕಂಥದ್ದು. ಸೊ ಇದು ಬಂದು ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಆಚರಣೆಗೆ ತರಲು ಕಾನೂನನ್ನು ರಚನೆ ಮಾಡ್ತಕ್ಕಂಥದ್ದು. ಆಪ್ಷನ್ 4 ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಆಚರಣೆಗೆ ತರಲು ಕಾನೂನನ್ನು ರಚನೆ ಮಾಡ್ತಕ್ಕಂಥದ್ದು ಅನುಚ್ಛೇದ 252ರಲ್ಲಿ ಹೇಳ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಕೇಂದ್ರ ಸೂಚಿಯ ವ್ಯಾಪ್ತಿಯೊಳಗೆ ಸೇರಿಲ್ಲ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಇನ್ಕ್ಲೂಡಿಂಗ್ ಯೂನಿಯನ್ ಲಿಸ್ಟ್ ಅಂತ ಕೇಳಿದರೆ, ಅಂಚೆ ಸೇವೆ, ರಕ್ಷಣೆ, ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರಗಳು, ಸಾರ್ವಜನಿಕ ಆರೋಗ್ಯ. ಸೊ ನೋಡಿ, ಅಂಚೆ ಸೇವೆ ಅಂತಕ್ಕಂಥದ್ದು ಸೆಂಟ್ರಲ್ಲೇ ಬರುತ್ತೆ, ಸೆಂಟ್ರಲ್ ಗೌರ್ನಮೆಂಟ್ ಬರುತ್ತೆ. ರಕ್ಷಣೆ, ಸೊ ಇದು ಸಹ ಸೆಂಟ್ರಲ್ ಗೌರ್ನಮೆಂಟ್ ಬರ್ತಕ್ಕಂಥದ್ದು. ಇನ್ನು ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರಗಳು ಇದು ಸಹ ಬರುತ್ತೆ ಸೆಂಟ್ರಲ್ ಗೌರ್ನಮೆಂಟ್ಗೆ. ಸಾರ್ವಜನಿಕ ಆರೋಗ್ಯ ಏನಿದೆಯೋ ಇದು ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದಾಗಿರುತ್ತೆ, ಪಬ್ಲಿಕ್ ಹೆಲ್ತ್ ಅಂತಕ್ಕಂಥದ್ದು. ಆಪ್ಷನ್ 4. ನೆಕ್ಸ್ಟು, ರದ್ದುಪಡಿಸಿದ ಹೊರತು ತುರ್ತು ಪರಿಸ್ಥಿತಿ ಉದ್ಘೋಷಣೆಯ ಗರಿಷ್ಠ ಅವಧಿ ಎಷ್ಟು? ರದ್ದುಪಡಿಸಿದ ಹೊರತು ತುರ್ತು ಪರಿಸ್ಥಿತಿ ಉದ್ಘೋಷಣೆಯ ಗರಿಷ್ಠ ಅವಧಿ ಎಷ್ಟು ಅಂತ ಕೇಳಿದರೆ, ಸೊ ಅದು ಹೇಳ್ತಾರೆ ಎಷ್ಟು, 6 ತಿಂಗಳ ಒಳಗಡೆ ಅಂತ ಒಂದು ನಿರ್ಣಯ ತಗೋಬೇಕು ಅಂತ ಹೇಳ್ತಾರೆ. ಆಪ್ಷನ್ 2 6 ತಿಂಗಳ ಒಳಗಡೆ ಘೋಷಣೆನ ಹೊರಡಿಸ್ತಕ್ಕಂಥ 6 ತಿಂಗಳೊಳಗೆ ಆ ಒಂದು ಇದನ್ನ ತಗೊಳ್ಬೇಕು ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಭಾರತೀಯ ಸಂವಿಧಾನ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅನ್ನು ಮೊದಲಿಗೆ ನಿರೂಪಿಸಿದ ಸಂದರ್ಭ ಯಾವುದು ಅಂತ ಕೇಳಿದರೆ, ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಫಸ್ಟ್ ಫಾರ್ಮುಲೇಟೆಡ್ ಇನ್ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ, ಎ.ಕೆ. ಗೋಪಾಲನ್ ವರ್ಸಸ್ ಮದ್ರಾಸ್ ರಾಜ್ಯ, ಶಂಕರಿ ಪ್ರಸಾದ್ ವರ್ಸಸ್ ಭಾರತ ಸರ್ಕಾರ, ಗೋಪಾಲನಾಥ್ ವರ್ಸಸ್ ಪಂಜಾಬ್ ರಾಜ್ಯ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ 1 ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ. ಆ್ಯಂಡ್ ನೆಕ್ಸ್ಟ್ ಬಂದು ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ? ವಿಚ್ ಆಫ್ ದ ರೈಟ್ ಬಿಲೋ ಇಸ್ ನಾಟ್ ಅ ಫಂಡಮೆಂಟಲ್ ರೈಟ್ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಸೊ ಮೂಲಭೂತ ಹಕ್ಕು ಯಾವುದು ಅಲ್ಲ? ಸಮಾನತೆ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಧರ್ಮವನ್ನು ಬದಲಾಯಿಸಿಕೊಳ್ಳುವ ಹಕ್ಕು, ಕೆಲಸ ಮಾಡುವ ಹಕ್ಕು. ಸೊ ನೋಡಿ, ಇಲ್ಲಿ ಸಮಾನತೆ ಹಕ್ಕು ಬರುತ್ತೆ. ಸೊ ಇಲ್ಲಿ ಫಸ್ಟು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಮೂಲಭೂತ ಹಕ್ಕು ಆಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸಮಾನತೆ ಹಕ್ಕು ಬರುತ್ತೆ, ವಾಕ್ ಸ್ವಾತಂತ್ರ್ಯದ ಹಕ್ಕು ಬರುತ್ತೆ, ಧರ್ಮವನ್ನು ಬದಲಾಯಿಸಿಕೊಳ್ಳುವ ಹಕ್ಕು ಬರುತ್ತೆ, ಕೆಲಸ ಮಾಡುವ ಹಕ್ಕು ಇದು ಒಬ್ಬ ವ್ಯಕ್ತಿಗೆ ಹಕ್ಕಿರುತ್ತೆ, ಬಟ್ ಇದು ಮೂಲಭೂತ ಹಕ್ಕಿನ ಅಡಿಯಲ್ಲಿ ಬರ್ತಕ್ಕಂಥದ್ದು ಅಲ್ಲ. ಸೊ ಹಾಗೆ 4 ಸರಿ ಇದೆ. ಆ್ಯಂಡ್ ಲಾಸ್ಟ್ ಕ್ವೆಶನ್, ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು 14 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಇತರ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸಿದೆ? ಸೊ ಯಾವುದಂತ ಹೇಳಿದ್ರೆ, ಕಾರ್ಖಾನೆ ಮುಂತಾದವುಗಳ ಮಕ್ಕಳ ನಿಯೋಜನೆಗೆ ನಿಷೇಧ ಮಾಡಿರ್ತಕ್ಕಂಥದ್ದು ಶೋಷಣೆ ವಿರುದ್ಧದ ಹಕ್ಕು. ಶೋಷಣೆಯ ವಿರುದ್ಧದ ಹಕ್ಕಲ್ಲಿ ಬರ್ತಕ್ಕಂಥದ್ದು ಅನುಚ್ಛೇದ 24. ಈ ಒಂದು ಅಡಿಯಲ್ಲಿ ಮಕ್ಕಳಿಗೋಸ್ಕರ ಕಾರ್ಖಾನೆ ಮುಂತಾದವುಗಳು ಮಕ್ಕಳ ಯೋಜನೆಗೆ ನಿಷೇಧ ಅಂತಕ್ಕಂಥದ್ದನ್ನ ಕೊಡ್ತಿರ್ತಕ್ಕಂಥದ್ದು. ಮತ್ತು ಮಾನವ ದುರ್ವ್ಯವಹಾರ ಮತ್ತು ಬಲಾತ್ಕಾರದ ದುಡಿಮೆ ನಿಷೇಧ ಅಂತಕ್ಕಂಥದ್ದು 23ರಲ್ಲಿ ಬರುತ್ತೆ, ಅದು ಶೋಷಣೆಯಲ್ಲಿ ಬರ್ತಕ್ಕಂಥದ್ದು. ಅನುಚ್ಛೇದ 24 ಬಂದು ಇದಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು 23 ಅದೇ ಹೇಳ್ದ ಹಾಗೆ ಮಾನವ ದುರ್ವ್ಯವಹಾರ ಹಾಗೂ ಬಲಾತ್ಕಾರದ ದುಡಿಮೆಯ ನಿಷೇಧ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 21A ಅಂತಕ್ಕಂಥದ್ದು ಏನಿದೆಯೋ, ಸೊ ಇದು ಬಂದು ವಿದ್ಯಾಭ್ಯಾಸದ ಹಕ್ಕು. 21A ವಿದ್ಯಾಭ್ಯಾಸದ ಹಕ್ಕಾಗುತ್ತೆ, ವಿದ್ಯಾಭ್ಯಾಸದ ಹಕ್ಕು ಅಂತಕ್ಕಂಥದ್ದು ಬರುತ್ತೆ. ಇನ್ನು ಅನುಚ್ಛೇದ 45 ಅಂತಕ್ಕಂಥದ್ದು ಏನೇ, ಇದು ಬಂದು 6 ವರ್ಷದ ಮಕ್ಕಳಿಗೆ ಶೋಷಣೆ ಮತ್ತು ಶಿಕ್ಷಣದ ಅವಕಾಶ. ಇದು ಬಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಬರುತ್ತೆ. 6 ವರ್ಷದೊಳಗಿನ ಮಕ್ಕಳಿಗೆ ಶೋಷಣೆ ಮತ್ತು ಶಿಕ್ಷಣದ ಅವಕಾಶ ಇದು ಬರೋದು 6 ವರ್ಷದ ಒಳಗಡೆ ಮಕ್ಕಳಿಗೆ. 45. 24 ಬರೋದು
14 ವರ್ಷಕ್ಕಿಂತ ಕೆಳ ವಯಸ್ಸಿನ ಮಕ್ಕಳಿಗೆ ಬರ್ತಕ್ಕಂಥದ್ದು ಆಗಿರುತ್ತೆ ಆರ್ಟಿಕಲ್. ಸೊ ಇಷ್ಟು ಬಂದು FTA 2011 ಪ್ರಶ್ನೆ ಪತ್ರಿಕೆ ಆಗಿತ್ತು. ಆ್ಯಂಡ್ ಇಲ್ಲಿ ಇನ್ನೊಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗ